ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಏಪ್ರಿಲ್ ತಿಂಗಳ 4ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷದ ದಶಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 11:50 ಇರಲಿದೆ. ಈ ದಿನದ ನಕ್ಷತ್ರ ಶ್ರವಣ ನಕ್ಷತ್ರ. ಇದು ಈ ದಿನ ಅಪರಾಹ್ನ 4:18 ಇರಲಿದೆ. ನಂತರ ಧನಿಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಸಂಜೆ 4:17 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಇನ್ನು ಈ ದಿನದ ಯೋಗ ಸಿದ್ಧಯೋಗ, ದಿಕ್ಷೂಲೆ ದಕ್ಷಿಣ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:59 ಮಧ್ಯಾಹ್ನ 3:31 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:23 ಬೆಳಿಗ್ಗೆ 10:55 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:18 ಬೆಳಿಗ್ಗೆ 7:51 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:18 ಬೆಳಿಗ್ಗೆ 11:02 ಹಾಗೆ ಮಧ್ಯಾಹ್ನ 3:20 4:10 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:49 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:58 ಮಧ್ಯಾಹ್ನ 12:09 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:16 ಸೂರ್ಯಾಸ್ತ ಸಂಜೆ 6:30. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಜ್ಞಾನಕ್ಕೆ ಕಾರಕನಾಗಿರುವಂಥವನು, ನ್ಯಾಯಕ್ಕೆ ಕಾರಕ, ಧರ್ಮಕ್ಕೆ ಕಾರಕ. ಹಾಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ಒಂದು ವಿಶೇಷ ಭಾಗ್ಯೋದಯವನ್ನು ಕಾಣಬೇಕು ಅಂತ ಹೇಳಿದ್ರೆ ಗುರು ಕಾರಕನಾಗಿರ್ತಾನೆ. ಇನ್ನು ಪಾಂಡಿತ್ಯವನ್ನು ಗಳಿಸ್ಕೊಳ್ಳಿಕ್ಕಾಗಿ, ಧನ ಪ್ರಾಪ್ತಿಗಾಗಲಿ, ಹಾಗೆ ಸಂಪತ್ತಿಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಇನ್ನು ವಿಶೇಷವಾಗಿ ಜ್ಞಾನಕ್ಕೆ, ಗೌರವಕ್ಕೆ, ಧರ್ಮಕ್ಕೆ ಕಾರಕನಾಗಿರುವಂಥವನು ಗುರು. ಹಾಗಾಗಿನೇ ಈ ದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಸಂದರ್ಭಗಳಿದೆ. ಹಾಗೆ ಈ ದಿನ ಇರುವಂಥ ಗುರು ಹೊರ ಏನಿದೆ ಇದು ಈ ದಿನ ಬೆಳಿಗ್ಗೆ 6:13 ಬೆಳಿಗ್ಗೆ 7:14 ಮಧ್ಯಾಹ್ನ 1:23 ಮಧ್ಯಾಹ್ನ 2:25 ಹಾಗೆ ರಾತ್ರಿ
8 ಗಂಟೆ 28 ನಿಮಿಷದಿಂದ ರಾತ್ರಿ 9 ಗಂಟೆ 26 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿ ಹೋರಾದ ಸಮಯ ಅಂತ ಹೇಳಿದ್ರೆ ಈ ದಿನ ಪ್ರಾತಃ ಕಾಲ 5 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 13 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 23 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 29 ನಿಮಿಷದಿಂದ ರಾತ್ರಿ 8 ಗಂಟೆ 28 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರವಾಗಲಿ ಅಥವಾ ಆರ್ಬಿಟ್ರೇಷನ್ಗೆ, ಮೀಡಿಯೇಷನ್ಗೆ, ಪಾರ್ಟ್ನರ್ಶಿಪ್ ಡೀಡ್ಸ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಯಾವುದೇ ಅಂತಿಮ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಅಥವಾ ಒಂದು ಚರ್ಚೆ, ಮಾತುಕತೆ ಇತ್ಯಾದಿಗಳು ನಡೀತಾ ಇದ್ದರೆ ಆದಷ್ಟು ಈ ಒಂದು ಸಮಯದಲ್ಲಿ ಅಂದರೆ ಬುಧ ಹೋರ ಇರುವಂಥ ಸಮಯದಲ್ಲಿ ಮಾಡಬೇಡಿ. ಇನ್ನು ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕೂಡ ನೀವು ಪ್ರತ್ಯೇಕವಾಗಿ ನೋಡಬೇಕಾಗತ್ತೆ. ಈ ಬುಧ ಹೋರಾದಲ್ಲಿ ಯಾವುದೇ ಒಂದು ರೀತಿಯ ಕಮಿಟ್ಮೆಂಟ್ಗೆ ಹೋಗಬೇಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 19 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 20 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 29 ನಿಮಿಷದಿಂದ ಸಂಜೆ 6 ಗಂಟೆ 31 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 22 ನಿಮಿಷದಿಂದ ರಾತ್ರಿ 1 ಗಂಟೆ 20 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂಥ ರವಿ ಹೋರ ತುಂಬ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಹಾಗಾಗಿನೇ ಈ ಜಾತಕದಲ್ಲಿ ರವಿಯ ಪ್ರಬಲವಾದ ಅಂಶವನ್ನು ನೋಡೇ ಅವರು ಉದ್ಯೋಗವನ್ನು, ಅಧಿಕಾರವನ್ನು ಕಂಡುಹಿಡಿತಾ ಇದ್ದಂಥದ್ದು. ಹಾಗಾಗಿನೇ ಈ ದಿನ ರವಿ ಅತ್ಯುತ್ತಮವಾಗಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಯಾವುದೇ ರೀತಿಯ ಅಗ್ರಿಮೆಂಟ್ಗಳ ವಿಚಾರದಲ್ಲಾಗಲಿ, ಪಾರ್ಟ್ನರ್ಶಿಪ್ ಡೀಡ್ಸ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಅಂತಿಮ ತೀರ್ಮಾನ ಕೈಗೊಳ್ಳಲಿಕ್ಕೆ ರವಿ ಹೋರ ಚೆನ್ನಾಗಿದೆ. ನಿಮ್ಮನ್ನು ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ಇಂಥ ವಿಚಾರಗಳಿಗೂ ಕೂಡ ಈ ದಿನ ಇರುವಂಥ ರವಿ ಹೋರ ಪ್ರಶಸ್ತವಾಗಿದೆ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 17 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 26 ನಿಮಿಷದಿಂದ ಅಪರಾಹ್ನ 4 ಗಂಟೆ 28 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 25 ನಿಮಿಷದಿಂದ ರಾತ್ರಿ 11 ಗಂಟೆ 23 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಖಂಡಿತ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಇನ್ನು ಈ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಈ ದಿನ ಚೆನ್ನಾಗಿದೆ. ಏಕೆಂದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ತುಂಬ ಚೆನ್ನಾಗಿ ನಡೆಯುವಂಥದ್ದು, ಸಮಾಧಾನಕರವಾಗಿರುತ್ತೆ. ಹಾಗೆ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 17 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 19 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 28 ನಿಮಿಷದಿಂದ ಅಪರಾಹ್ನ 5 ಗಂಟೆ 29 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 23 ನಿಮಿಷದಿಂದ ರಾತ್ರಿ 12 ಗಂಟೆ 22 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಇದ್ದರೂ ಕೂಡ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಹಾಗೆ ಈ ಸಮಯ ಕೂಡ ಬಹಳ ಮುಖ್ಯ. ಹಾಗಾಗಿನೇ ಪ್ರತಿನಿತ್ಯ ಸಮಯವನ್ನು ಆಧರಿಸೇ ನಿಮ್ಮ ಕೆಲಸಗಳನ್ನು ಮುಂದುವರಿಸಬೇಕು. ಪ್ರಯಾಣ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂಥ ಕೆಲವು ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಫಲ ನಿಮ್ಮ ಪ್ರಯತ್ನಕ್ಕೆ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗಲಿ, ನಿಮ್ಮ ಕುಟುಂಬ ನೆಮ್ಮದಿಯ ಕುಟುಂಬ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಬಂಧುಗಳೇ, ನಾಳೆ ಬಹಳ ವಿಶೇಷವಾಗಿರುವಂಥ ದಿನ, ಏಕಾದಶಿಯ ತಿಥಿ ಇರುವಂಥ ದಿನ. ಹಾಗಾಗಿ ಈ ನಾಳಿನ ಏಕಾದಶಿಯನ್ನು ಪಾಪ ವಿಮುಕ್ತ ಏಕಾದಶಿ ಅಂತ ಹೇಳಿ ಕರೀತಾರೆ. ಹಾಗೆ ಕೆಲವರು ಇದನ್ನು ಸೌಮ್ಯ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗಾಗಿ ನಾಳೆ ಏಕಾದಶಿಯ ದಿನ ಯಾರು ಉಪವಾಸ ಇದ್ದು ಮಹಾವಿಷ್ಣುವನ್ನು ಮಹಾಲಕ್ಷ್ಮಿ ಸಮೇತ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಸರ್ವ ವಿಧದಲ್ಲೂ ಕೂಡ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ತಿಳಿದು ಮಾಡಿರುವಂಥ ಪಾಪಗಳು, ತಿಳಿಯದೇ ಮಾಡಿರುವಂಥ ಪಾಪಗಳು, 7 ಜನ್ಮಗಳಿಂದ ಮಾಡ್ತಾ ಬಂದಿರುವಂಥ ಪಾಪಗಳೆಲ್ಲ ವಿಮುಕ್ತಿ ಆಗಲಿಕ್ಕೆ ನಾಳೆ ತುಂಬ ಪ್ರಶಸ್ತವಾದಂಥ ದಿನ. ಹಾಗಾಗಿ ಈ ಏಕಾದಶಿಯ ವ್ರತವನ್ನು ಆಚರಣೆ ಮಾಡೋದ್ರಿಂದ ಎಷ್ಟೆಲ್ಲ ಅನುಕೂಲತೆಗಳಿದೆ ಅನ್ನುವಂಥದ್ದನ್ನು ನಾವು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಹಾಗೆ ಈ ದಿನ ಶುಕ್ರ ಉತ್ತರ ಭಾದ್ರಾ ನಕ್ಷತ್ರವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಅದರಲ್ಲೂ ಗರಜ ಕರ್ಣ, ಚೋರ ಪಂಚಕ, ಗುರು ಹೋರಾದಲ್ಲಿ ವೃಷಭ ಲಗ್ನ, ರೋಹಿಣಿ ನಕ್ಷತ್ರ ಇರುವಂತಹ ಸಂದರ್ಭದಲ್ಲಿ ಪ್ರವೇಶ ಮಾಡಿ ಏಪ್ರಿಲ್ 14ನೇ ತಾರೀಕಿನವರೆಗೆ ಪರಿಭ್ರಮಣವನ್ನು ಮಾಡ್ತಾನೆ.
ಹಾಗಾಗಿ ಶುಕ್ರ ಕುಂಭರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಇನ್ನು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ಪುನರ್ಜನ್ಮದಲ್ಲಿ ನಂಬಿಕೆ ಇದ್ದಂಥವ್ರಿಗೆ ಈ ಒಂದು ಮಾಹಿತಿಯನ್ನು ಹೇಳಲಿಕ್ಕೆ ಬಯಸ್ತೇವೆ. ಯಾಕೆಂತ ಹೇಳಿದ್ರೆ ಪ್ರಪಂಚದ ಎಲ್ಲ ಜೀವಿಗಳು ಕೂಡ, ಅದರಲ್ಲೂ ಈ ಮನುಷ್ಯ ಈ ಜನ್ಮದಲ್ಲಿ ಮಾಡಿದಂತಹ ಪಾಪಕರ್ಮಗಳೇನಿದೆ ಅದು ಮುಂದಿನ ಜನ್ಮದಲ್ಲಿ ಯಾವ ಜೀವಿಯಾಗಿ ಜನಿಸ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸುತ್ತೆ. ಇದು ಕೆಲವೊಂದು ಧರ್ಮಶಾಸ್ತ್ರಗಳಲ್ಲಿ ಬರೆದಿಟ್ಟಿರುವಂಥ ಒಂದು ವಿಚಾರ. ಹಾಗಾಗಿನೇ ಮನುಷ್ಯ ಜನ್ಮದಲ್ಲಿ ಆದಷ್ಟು ಕಡಿಮೆ ಪಾಪಗಳನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಹಿರಿಯರ ಅಭಿಪ್ರಾಯ ಆಗಿರುವಂಥದ್ದು. ಹಾಗಾಗಿ ಈ ಜನ್ಮದಲ್ಲಿ ಯಾವ ಯಾವ ದೋಷಗಳನ್ನು ಮಾಡಿದ್ರೆ ಯಾವ ರೀತಿಯ ಫಲಗಳು ಇರುತ್ತೆ ಮುಂದಿನ ಜನ್ಮದಲ್ಲಿ ಅನ್ನುವಂಥ ವಿಚಾರಗಳನ್ನು ನೋಡೋದಾದರೆ, ಕೆಲವರು ಶಾಸ್ತ್ರಗಳನ್ನು ಅವಹೇಳನೆ ಮಾಡ್ತಾರೆ. ಧರ್ಮಶಾಸ್ತ್ರಗಳನ್ನಾಗಲಿ ಧಾರ್ಮಿಕ ಗ್ರಂಥಗಳನ್ನಾಗಲಿ ಅವಹೇಳನ ಮಾಡುವಂಥವ್ರಿಗೆ ಮುಂದಿನ ಜನ್ಮದಲ್ಲಿ ಅವರು ಪಾಂಡುರೋಗದಿಂದ ಹುಟ್ಟುತ್ತಾರೆ ಅನ್ನುವಂಥದ್ದನ್ನು ಪುರಾಣ ಹೇಳುತ್ತೆ. ಇನ್ನು ಸ್ತ್ರೀಯರನ್ನು ಹತ್ಯೆ ಮಾಡುವಂಥವರು ಮುಂದಿನ ಜನ್ಮದಲ್ಲಿ ಸದಾ ಸರ್ವದಾ ರೋಗಿಯಾಗಿಯೇ ಜನಿಸ್ತಾರೆ ಅನ್ನುವಂಥದ್ದು. ಇನ್ನು ಕೆಲವರು ನ್ಯಾಯಾಲಯದಲ್ಲಾಗಲಿ ಯಾವುದೇ ರೀತಿಯ ಒಂದು ನ್ಯಾಯ ತೀರ್ಮಾನ ಮಾಡುವಂಥ ಸಂದರ್ಭದಲ್ಲಿ ಸುಳ್ಳು ಸಾಕ್ಷ್ಯ ಹೇಳುವಂಥವರು ಮಾತು ಬಾರದ ಮೂಕರಾಗಿ ಜನಿಸ್ತಾರೆ ಅನ್ನುವಂಥದ್ದಿದೆ. ಇನ್ನು ಕೆಲವರು ಅತಿಯಾಗಿ ಸುಳ್ಳು ಹೇಳುವಂಥದ್ದು ಇದೆ. ಅಂಥವ್ರಿಗೆ ಅಂದರೆ ಸುಳ್ಳು ಹೇಳುವಂಥವ್ರಿಗಾಗಲಿ ಅಥವಾ ಸುಳ್ಳು ಹೇಳುವಂಥವ್ರಿಗೆ ಪ್ರೋತ್ಸಾಹ ಮಾಡುವಂಥವರು ಇರುವೆಗಳಾಗಿ ಹುಟ್ಟುತ್ತಾರಂತೆ. ಇನ್ನು ಅರಿಶಿನ ಕುಂಕುಮಕ್ಕೆ ಕರೆಯದೇ ಹೋದರೆ ಮರುಜನ್ಮದಲ್ಲಿ ಅವರು ಕಾಗೆಯಾಗಿ ಹುಟ್ಟುತ್ತಾರೆ. ಮಿತ್ರರಿಗೆ ದ್ರೋಹವನ್ನು ಮಾಡಿದ್ರೆ ಮರುಜನ್ಮದಲ್ಲಿ ಹದ್ದುಗಳಾಗಿ ಹುಟ್ಟುತ್ತಾರೆ. ಇನ್ನು ವಿಶೇಷವಾಗಿ ಪರರ ವಸ್ತುಗಳನ್ನು ಕದ್ದು ತಂದು ಮಾರಾಟ ಮಾಡುವಂಥವರು ಗೂಬೆಯಾಗಿ ಹುಟ್ಟುತ್ತಾರೆ. ಇನ್ನು ಅತಿಯಾದಂತಹ ಕಾಮುಕರು ಮುಂದಿನ ಜನ್ಮದಲ್ಲಿ ಕುದುರೆಯಾಗಿ ಹುಟ್ಟುತ್ತಾರೆ. ಹಾಗೆ ಹೆಂಡತಿಯನ್ನು ಹಿಂಸೆ ಮಾಡುವಂತಹ ಗಂಡಸರು ಮುಂದಿನ ಜನ್ಮದಲ್ಲಿ ಮೇಕೆಗಳಾಗಿ ಹುಟ್ಟುತ್ತಾರೆ. ಪತಿಯನ್ನು ಯಾರು ಹಿಂಸೆ ಮಾಡ್ತಾರೆ ಅಂತ ಹೆಂಗಸರು ಹಲ್ಲಿಯಾಗಿ ಹುಟ್ಟುತ್ತಾರೆ. ಇದೆಲ್ಲವೂ ಕೂಡ ಅಲ್ಲಲ್ಲಿ ಶಾಸ್ತ್ರಗಳಲ್ಲಿ ಬರೆದಿಟ್ಟಂತಹ ವಿಚಾರಗಳು. ಹಾಗಾಗಿ ಈ ಜನ್ಮದಲ್ಲಿ ಯಾವುದೇ ರೀತಿಯ ತಪ್ಪುಗಳನ್ನಾಗಲಿ ಪಾಪಗಳನ್ನು ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಅವರಿಗೆ ಒಂದು ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು. ಹಾಗೆ ಅವರು ಕೆಲಸಕ್ಕೆ ಬಾರದ ನೀಚ ಸ್ಥಾನದಲ್ಲಿ ಜನಿಸ್ತಾರೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಇಂತಹ ಸೂಕ್ಷ್ಮ ವಿಚಾರಗಳನ್ನು ಮನಸ್ಸಿಗೆ ತಂದುಕೊಳ್ತಾ ಆದಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಈ ಮನುಷ್ಯ ಜನ್ಮದ ಸಂಕಲ್ಪವಾಗಿರಬೇಕು. ಹಾಗೆ ಬಂಧುಗಳೇ, ನೀವು ಕೇಳಿರುವಂಥ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳ್ತಾ ಬಂದಿದ್ದೇವೆ. ಕೆಲವರು ಗುರು ಕಾಣಿಕೆಯನ್ನು ಕೊಟ್ಟಿದ್ದೀರಿ, ಆದರೆ ಉತ್ತರಕ್ಕಾಗಿ ಕಾಯ್ತಾ ಇದ್ದೀರಿ. ಕಾರಣಾಂತರಗಳಿಂದ ನಿಮಗೆ ಉತ್ತರವನ್ನು ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಏಕೆಂದರೆ ಕೆಲಸದ ಒತ್ತಡ, ಓಡಾಟ, ಪ್ರಯಾಣ ಇದ್ದುದರಿಂದ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳದೆ ಸ್ವಲ್ಪ ಕಾಲ ತೆಗೆದುಕೊಂಡದ್ದು ಇದೆ. ಹಾಗಾಗಿ ನಮ್ಮ ಬಂಧುಗಳು ಯಾರು ಪ್ರಶ್ನೆಗಳನ್ನು ಕೇಳಿದ್ದೀರಿ, ಅದರಲ್ಲೂ ಯಾರು ವಿಶೇಷವಾಗಿ ಗುರು ಕಾಣಿಕೆಯನ್ನು ಕೊಟ್ಟು ನಿಮ್ಮ ಉತ್ತರಕ್ಕಾಗಿ ನಿರೀಕ್ಷೆಯಲ್ಲಿದ್ದೀರಿ, ಅಂಥವರು ಇನ್ನು ಒಂದೆರಡು ದಿನಗಳ ಮಟ್ಟಿಗೆ ಕಾಲಾವಕಾಶವನ್ನು ಕೊಡಿ. ಏಕೆಂದರೆ ನಿಮ್ಮ ಪ್ರಶ್ನೆ ಅದನ್ನು ಸುದೀರ್ಘವಾಗಿ ನೋಡಬೇಕು. ನಿಮ್ಮ ರಾಶಿ ಕುಂಡಲಿಯನ್ನು ರಚನೆ ಮಾಡಬೇಕು. ಅಲ್ಲಿ ಇರುವಂತಹ ಗ್ರಹಗಳು, ಆ ಸ್ಥಾನಮಾನಗಳು, ಮತ್ತು ನಿಮಗೆ ಬಾಧಿತವಾದಂತಹ ಗ್ರಹ ಯಾವುದು, ನಿಮ್ಮ ಸಮಸ್ಯೆಗೆ ಕಾರಣವಾಗುವಂತಹ ಗ್ರಹಗಳು ಯಾವುದು, ಅದಕ್ಕೆ ಸೂಕ್ತ ಪರಿಹಾರ ಏನು ಅನ್ನುವಂಥ ವಿಚಾರಗಳನ್ನು ನಾವು ನೋಡಬೇಕಾಗತ್ತೆ. ಹಾಗೆ ಮನೆಯ ವಾಸ್ತು ಆಗಲಿ ಕಚೇರಿಯ ವಾಸ್ತುವಾಗಲಿ ಅದನ್ನು ಕೂಡ ಗಮನಿಸಿ ಆ ಒಂದು ಪರ್ಸ್ಪೆಕ್ಟಿವಿಂದಲೂ ಕೂಡ ನಿಮ್ಮ ಸಮಸ್ಯೆಯನ್ನು ನೋಡಬೇಕಾಗತ್ತೆ. ಹಾಗಾಗಿ ಏಕಾಏಕಿ ಸಮಸ್ಯೆಯನ್ನು ತಿಳ್ಕೊಂಡು ಉತ್ತರಗಳನ್ನು ಕೊಡುವಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ. ಹಾಗಾಗಿ ನಮ್ಮಿಂದ ಯಾವುದೇ ಪ್ರಶ್ನೆಗೆ ಯಾವುದೇ ರೀತಿಯ ಉತ್ತರಗಳು ಬಂದಿದ್ದರೂ ಕೂಡ ಅದನ್ನು ನೀವು ಪ್ರತ್ಯಕ್ಷ ನೋಡಿ ಪ್ರಮಾಣಿಸಿ ನೋಡಬಹುದು. ಅಷ್ಟರ ಮಟ್ಟಿಗೆ ಅದು ಶಾಸ್ತ್ರಬದ್ಧವಾಗಿರುತ್ತೆ, ಗ್ರಂಥ ಆಧಾರಿತವಾಗಿರುತ್ತೆ, ನಿಖರವಾಗಿ ಕೂಡ ಇರುತ್ತೆ. ಹಾಗಾಗಿ ನಮ್ಮ ವೀಕ್ಷಕ ಬಂಧುಗಳು ಈ ರೀತಿಯ ತಡ ಆಗ್ತಾ ಇರೋವಂಥದ್ದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಇನ್ನು ಒಂದೆರಡು ದಿನಗಳು ಕಾಯಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತಾ, ಇನ್ನು ನಿಮ್ಮ ಪ್ರಶ್ನೆಗಳು ಆದಷ್ಟು ಚುಟುಕಾಗಿರಲಿ. ಯಾಕೆ ಅಂತ ಹೇಳಿದ್ರೆ ಒಂದೇ ಸಲ 10-12 ಸಮಸ್ಯೆಗಳಿಗೆ ಪರಿಹಾರವನ್ನು ಕೇಳುವಂಥ ಪ್ರಶ್ನೆಗಳು ಕೂಡ ಇದೆ. ಹಾಗಾಗಿ ಒಮ್ಮೆ ಒಂದು ಪ್ರಶ್ನೆಯನ್ನು ಮಾತ್ರ ಕೇಳಲಿಕ್ಕೆ ನೀವು ಸಮಯವನ್ನು ನಿಗದಿ ಮಾಡಿಕೊಳ್ಳಿ. ಒಂದು ಪ್ರಶ್ನೆಗೆ ಆಗಲಿಲ್ಲ ಅಂತ ಹೇಳಿದ್ರೆ ಕನಿಷ್ಠ 2 ಪ್ರಶ್ನೆಗಳಿಗೆ ಮಾತ್ರ ನಿಮ್ಮ ಅವಧಿಯನ್ನು ಮೀಸಲಿಟ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಬಂಧುಗಳೇ, ಈ ದಿನ ಗುರುವಾರ ಆಗಿರೋದ್ರಿಂದ ಒಂದು ಪರಿಹಾರ ಕ್ರಮವನ್ನು ನೀವು ಅನುಸರಣೆ ಮಾಡ್ಬೋದು. ಅದೇನೆಂದರೆ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿಚಾರ ಇದು. ಹಾಗಾಗಿ ಮಕ್ಕಳ ಓದಿನಲ್ಲಿ ಏನಾದರೂ ತೊಂದರೆಗಳಿದ್ದರೆ, ಓದಿನಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ, ಹಾಗೆ ಪದೇ ಪದೇ ತರಗತಿಗೆ ಗೈರು ಹಾಜರಾಗ್ತಾ ಇರುವಂಥ ವಿದ್ಯಾರ್ಥಿಗಳಿದ್ದಾರೆ.
ಹಾಗಾಗಿ ಅಂಥವರು ಈ ಗುರುವಾರದ ದಿನ ಒಂದು ಪರಿಹಾರವನ್ನು ಅನುಸರಣೆ ಮಾಡ್ಬೋದು. ಅದೇನೆಂದರೆ, ಒಂದು ಬಾಳೆ ಗಿಡದ ಬೇರನ್ನು ತಂದು ಅದನ್ನು ಹೊಸದಾಗಿರುವಂಥ ಹಳದಿ ವಸ್ತ್ರದಲ್ಲಿ ಶುದ್ಧ ಮಾಡಿ ಇಟ್ಟು, ಯಾವ ಮಗು ವಿದ್ಯೆಯಲ್ಲಿ ಹಿಂದಿರೋದೋ ಆ ಮಗುವಿನ ಕೊರಳಿಗೆ ಅದನ್ನು ಧಾರಣೆ ಮಾಡಿದ್ರೆ ವಿದ್ಯಾಭ್ಯಾಸದಲ್ಲಿ ಉನ್ನತಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ವಿದ್ಯಾಭ್ಯಾಸ ಅನ್ನುವಂಥದ್ದು ಅವರಿಗೆ ಸುಲಭವಾಗಿ ಒಲಿದು ಬರುವಂಥ ಒಂದು ಕಾರ್ಯವಾಗತ್ತೆ. ಹಾಗಾಗಿನೇ ಮಕ್ಕಳು ಓದಿನಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಪರಿಹಾರ ಕ್ರಮವನ್ನು ಈ ದಿನ ಅನುಸರಣೆ ಮಾಡಿ, ಅಂದರೆ ಗುರುವಾರದ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಪ್ರಯತ್ನಗಳೆಲ್ಲವೂ ಕೂಡ ಈಡೇರಿದಾಗ ನಿಮಗೂ ಕೂಡ ಸಂತೋಷ ಉಂಟಾಗುತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ವಿವಾಹದಲ್ಲಿ ವಿಳಂಬ ಎದುರಿಸ್ತಾ ಇರುವಂಥದ್ದಕ್ಕೆ ಕಾರಣ ಏನು ಅನ್ನುವಂಥ ವಿಚಾರವನ್ನು ನೋಡೋಣ. ಅದರಲ್ಲೂ ಗುರುವಾರ ಈ ಗುರು ಬಲ ಇದ್ದರೆ, ಗುರುವಿನ ಅನುಗ್ರಹ ಇದ್ದರೆ ಇಂತಹ ವಿವಾಹಾದಿ ಶುಭ ಕಾರ್ಯಗಳು ಮನೆಯಲ್ಲಿ ಜರುಗ್ತಾ ಇರುತ್ತೆ. ಹಾಗಾಗಿನೇ ಗುರುವಿನ ಅನುಗ್ರಹ ಬೇಕು. ಅದಕ್ಕಾಗಿಯೇ ಈ ಶುಭ ಕಾರ್ಯಗಳನ್ನು ಮಾಡುವಾಗ ಗುರು ಬಲವನ್ನು ನೋಡುವಂಥ ಒಂದು ಪದ್ಧತಿ ಕೂಡ ಇದೆ. ಹಾಗಾಗಿ ಅದೇ ಗುರು ಯಾರ ಮನೆಯಲ್ಲಿ ವಿವಾಹ ತಡ ಆಗ್ತಾ ಇದೆ ಮಕ್ಕಳಿಗೆ ಅನ್ನುವಂಥ ವಿಚಾರಕ್ಕೆ ತನ್ನ ಕಾರಕತ್ವವನ್ನು ನೀಡಿ ಆ ಒಂದು ವಿವಾಹ ಬೇಗ ಆಗುವಂತೆ ಪ್ರೇರೇಪಣೆ ನೀಡಲಿ ಅಂತ ಹೇಳಿ ಗುರುವನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಕೆಲವೊಂದು ಪರಿಹಾರ ಕ್ರಮಗಳನ್ನು ನೋಡೋಣ. ಇಲ್ಲಿ ಮದುವೆ ವಿಳಂಬದಲ್ಲಿ ನಾವು ಜಾತಕವನ್ನು ಪರಿಶೀಲನೆ ಮಾಡಿದ್ರೆ ಶನಿಯ ಪಾತ್ರ ಬಹಳ ಮಹತ್ವದ್ದಾಗಿದೆ. ತಡವಾದ ಮದುವೆಗೆ 7ನೇ ಮನೆಯ ಹೊರತಾಗಿ ಕೆಲವೊಂದು ಗ್ರಹಗಳ ಸ್ಥಾನವೂ ಕೂಡ ಕಾರಣವಾಗುತ್ತೆ. ಹಾಗಾದರೆ ಈ ವಿಳಂಬ ವಿವಾಹದ ಸಮಸ್ಯೆಗೆ ಪರಿಹಾರ ಏನು ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಲ್ಲಿ ನೋಡೋಣ. ಇಲ್ಲಿ ಒಂದು ವಿವಾಹ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಪರಿಗಣಿಸಬೇಕಾಗಿರುವಂಥ ಜೀವನದ ಅವಿಭಾಜ್ಯ ಅಂಗ ಇದು. ಯಾಕೆ ಅಂತ ಹೇಳಿದ್ರೆ ಈ ವಿವಾಹ ಅನ್ನುವಂಥದ್ದು ಸ್ವರ್ಗದಲ್ಲಿ ನಿಶ್ಚಯವಾಗತ್ತೆ ಅನ್ನುವಂಥ ವಿಚಾರವನ್ನು ವೈದಿಕ ಜ್ಯೋತಿಷ್ಯ ತಿಳಿಸುತ್ತೆ. ಇದರ ಅರ್ಥ ಏನಂತ ಹೇಳಿದ್ರೆ, ದಂಪತಿಗಳ ನಡುವೆ ಮಾನವ ಪ್ರೀತಿಯ ಜೊತೆಗೆ ಆಧ್ಯಾತ್ಮಿಕ ಪ್ರೀತಿಯೂ ಇರಬೇಕು ಅನ್ನುವಂಥದ್ದೇ ಈ ವೈದಿಕ ಜ್ಯೋತಿಷ್ಯದಲ್ಲಿ ಈ ವಿವಾಹದ ಬಗ್ಗೆ ಆಳವಾಗಿ ವಿವರಣೆ ಕೊಟ್ಟಿರುವಂಥ ಒಂದು ವಿಚಾರ ಇದು. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಮದುವೆಗೆ ಪ್ರಮುಖವಾದ ಗ್ರಹ ಅಂತ ಹೇಳಿದ್ರೆ ಗುರು, ಪುರುಷರಲ್ಲಿ ಶುಕ್ರ. ಇನ್ನು ಮದುವೆಯ ವಿಳಂಬದಲ್ಲಿ ಶನಿಯ ಪಾತ್ರವೂ ಕೂಡ ಮಹತ್ವದ್ದು ಅಂತ ಹೇಳ್ತಾರೆ. ತಡವಾಗಿ ಆಗ್ತಾ ಇರುವಂಥ ಈ ವಿವಾಹಕ್ಕೆ ಜಾತಕವನ್ನು ನಂಬಿ ಕೆಲವೊಂದು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡುತ್ತಾ ಇರುವಂಥವರು ಇದ್ದಾರೆ. ಹಾಗಾಗಿನೇ ವಯಸ್ಸಿಗೆ ಬಂದ ಮಕ್ಕಳಿಗೆ ಸೂಕ್ತ ಕಾಲದಲ್ಲಿ ವಿವಾಹವನ್ನು ಮಾಡಬೇಕು ಅನ್ನುವಂಥ ವಿಚಾರ ತಂದೆ ತಾಯಿಗಳಿಗೆ ಇರಬೇಕು. ಇನ್ನು ಪೋಷಕರ ನಿರ್ಧಾರ ಕೂಡ ಈ ತಡವಾದ ವಿವಾಹಕ್ಕೆ ಕಾರಣವಾಗಿದೆ. ಯಾಕೆ ಅಂತ ಹೇಳಿದ್ರೆ ಈ ಕಾಲದ ತಂದೆ ತಾಯಿಯಂದ್ರು ಹಾಗೆ ಪೋಷಕರೇನೇ ಇದ್ದಾರೆ, ಅವರು ಮಕ್ಕಳು ಮದುವೆಗೆ ಬಂದರೂ ಕೂಡ ಅವರು ಮದುವೆಗೆ ಒಪ್ಪಿಗೆಯನ್ನು ಸೂಚಿಸಲ್ಲ. ಯಾಕೆ ಅಂತ ಹೇಳಿದ್ರೆ ಅವರಿನ್ನೂ ಚಿಕ್ಕವರು, ಇನ್ನೂ ವಯಸ್ಸಾಗಿಲ್ಲ, ತಮ್ಮ ಕಾಲ ಮೇಲೆ ತಾವು ನಿಂತುಕೊಳ್ಳುವಷ್ಟು ಒಂದು ಸ್ವಸಾಮರ್ಥ್ಯ ಬಂದಾಗ ಮದುವೆ ಮಾಡೋಣ, 1 ವರ್ಷ ಉದ್ಯೋಗ ಮಾಡಿದ ಮೇಲೆ ಮದುವೆ ಮಾಡೋಣ ಅನ್ನುವಂಥ ವಿಚಾರಗಳನ್ನು ತಿಳಿಸ್ತಾ ಇರ್ತಾರೆ. ಹಾಗಾಗಿ ಯಾರಾದರೂ ನಿಮ್ಮ ಮಗನಿಗಾಗಲಿ ಅಥವಾ ಮಗಳಿಗಾಗಲಿ ಮದುವೆ ಮಾಡ್ತೀರಾ ಅಂತ ಕೇಳಿದ್ರೆ ಆಗ ಯಾರಿಂದ ಮಾಡ್ತೇವೆ ಅಂತ ಹೇಳಿ ಉತ್ತರ ಬರುತ್ತೋ ಅಂತಹ ಮಕ್ಕಳ ವಿವಾಹ ಬಹಳ ಸೂಕ್ತ ಕಾಲದಲ್ಲಿ ನಿರ್ಧಾರವಾಗಿಬಿಡುತ್ತೆ. ಆದರೆ ಯಾರು ನೋಡೋಣ ಅಂತ ಹೇಳ್ತಾರೆ ಅಥವಾ ಯಾರು ವಿವಾಹ ಮಾಡಲ್ಲ ಸದ್ಯಕ್ಕೆ ಅಂತ ಹೇಳ್ತಾರೆ, ಅಂಥವರ ಮಕ್ಕಳ ಒಂದು ವಿವಾಹ 35 ದಾಟಿದ್ರೂ ಕೂಡ ಆಗದೇ ಇರಬಹುದು. ಹಾಗಾಗಿನೇ ಈ ಅಸ್ತು ದೇವತೆಗಳು ನಮ್ಮ ಕೋರಿಕೆಗಳಿಗೆ ಅಸ್ತು ಅಂತ ಹೇಳುವಂಥ ಸಂದರ್ಭ, ಅದರಲ್ಲೂ ಈ ವಿವಾಹದ ಸಂದರ್ಭದಲ್ಲಿ ಮಕ್ಕಳಿಗೆ ಮದುವೆ ಮಾಡ್ತೀರಾ ಅಂತ ಹೇಳಿದ್ರೆ ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ಪಾಸಿಟಿವ್ ಆಗಿ ಹೇಳಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇನ್ನು ಮಕ್ಕಳಿಗೆ ಮದುವೆ ಮಾಡುವಂಥ ಸಂದರ್ಭದಲ್ಲಿ ಹುಡುಗ ಹುಡುಗಿ ಇವರನ್ನು ನೋಡುವಂಥ ಸಂದರ್ಭ ಕೂಡ ಇರುತ್ತೆ. ಆಗ ಹುಡುಗನನ್ನು ನೋಡ್ಲಿಕ್ಕೆ ಹೋಗ್ಲಿ ಅಥವಾ ಹುಡುಗಿಯನ್ನು ನೋಡ್ಲಿಕ್ಕೆ ಹೋಗ್ಲಿ, ನೀವು ಹಣ್ಣುಗಳನ್ನು, ಸಿಹಿ ತಿಂಡಿಗಳನ್ನು, ಹೂವನ್ನು ತೆಗೆದುಕೊಂಡು ಹೋಗಬೇಕು. ಹೋಗುವ ಸಮಯದಲ್ಲಿ ನಿಮ್ಮ ಮನೆ ಬಿಟ್ಟ ನಂತರ ಹುಡುಗಿ ಮನೆ ತಲುಪುವ ತನಕ ಎಲ್ಲಿಯೂ ಕೂಡ ನಿಲ್ಲದೆ, ಯಾರಿಗೂ ಕಾಯದೆ ಪ್ರಯಾಣ ಮಾಡಿದ್ರೆ ಆ ಸಂಬಂಧ ಖಚಿತವಾಗಿ ಏರ್ಪಡುತ್ತೆ. ಹಾಗಾಗಿನೇ ಸಂಬಂಧದಲ್ಲಿ ಒಂದು ಅನನ್ಯತೆಯನ್ನು ಕಾಯ್ದುಕೊಳ್ಬೇಕು ಅಂತ ಹೇಳಿದ್ರೆ ಎಲ್ಲಿಯೂ ಕೂಡ ನಿಲ್ಲಬಾರದು, ಯಾರಿಗೂ ಕಾಯಬಾರದು, ನೇರವಾಗಿ ಅವರ ಮನೆಯನ್ನು ತಲುಪಬೇಕು. ಹೊರಡುವ ಮೊದಲೇ ಈ ಹಣ್ಣು ಹೂವುಗಳನ್ನು ತಂದಿಟ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರವನ್ನು ಸಂಪ್ರದಾಯಸ್ಥರು ತಿಳಿಸ್ತಾ ಇದ್ದಾರೆ. ಇನ್ನು ಹುಡುಗ ಅಥವಾ ಹುಡುಗಿ ಮನೆಯಲ್ಲಿ ಈ ಮೈಸೂರು ಪಾಕನ್ನೇನಾದರೂ ತಿಂದರೆ ಅಥವಾ ಅಂತಹ ಸಂದರ್ಭದಲ್ಲಿ ಏನಾದರೂ ಮೈಸೂರು ಪಾಕನ್ನು ತಗೊಂಡೋಗಿದ್ರೆ ಆ ಸಂಬಂಧ ಆಗಲ್ಲ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇನ್ನು ಯಾರ ಅಡಿಗೆ ಮನೆ
ಕೊಳಕಾಗಿರುತ್ತೆ. ಹಳೆ ಸಾಮಾನುಗಳು, ಹಳೆ ಬಟ್ಟೆಗಳು ತುಂಬಿ ತುಳುಕಾಡ್ತಿರುತ್ತೆ. ಅಂತಹ ಮನೆಗಳಲ್ಲಿ ಈ ಮಕ್ಕಳಿಗೆ ಮದುವೆಗಾಗಿ ಮಾಡುವಂತಹ ಪ್ರಯತ್ನಗಳು ನಿರರ್ಥಕವಾಗುತ್ತೆ, ಪ್ರಯತ್ನಗಳು ಈಡೇರಲ್ಲ. ಏಕೆಂದರೆ ಆ ಕೊಳಕು ಶನಿಗೆ ಸಂಬಂಧಪಟ್ಟಿರುವಂಥದ್ದು. ಹಾಗಾಗಿ ತಡ ವಿವಾಹಕ್ಕೆ ಇದು ಕೂಡ ಕಾರಣವಾಗುತ್ತೆ. ಹಾಗಾಗಿ ಹಳೆಯ ಬಟ್ಟೆಗಳನ್ನು, ಹಳೆಯ ವಸ್ತುಗಳನ್ನು ಆದಷ್ಟು ಶನಿವಾರದ ದಿನ ಹೊರಗೆ ಕಳಿಸುವಂಥದ್ದು ತುಂಬ ಉತ್ತಮ. ಇನ್ನು ನಿಮ್ಮ ಮಗಳನ್ನು ಒಳ್ಳೆಯ ಮನೆಗೆ ಸೇರಿಸುವಂಥದ್ದು, ಒಳ್ಳೆಯ ಕುಟುಂಬ ಸಿಗಬೇಕು ಅಂತ ಹೇಳಿ ನಿಮಗೆ ಆಸೆ ಏನಾದರೂ ಇದ್ದರೆ, ನಿಮ್ಮ ಮನೆಯ ದಕ್ಷಿಣದಲ್ಲಿ ಹಳೆಯ ಸಾಮಾನುಗಳು, ಹಳೆಯ ವಸ್ತುಗಳು ಇರಬಾರ್ದು. ಯಾವುದೇ ಗಿಡ ಮರಗಳು ಇಲ್ಲದಂತೆ ನೋಡಿಕೊಳ್ಬೇಕು. ನೀಲಿ ಕಪ್ಪು ಬಣ್ಣದ ಗೋಡೆ ಅಥವಾ ವಸ್ತುಗಳು ಈ ದಕ್ಷಿಣದಲ್ಲಿ ಇರಬಾರ್ದು, ಆ ರೀತಿ ನೋಡಿಕೊಳ್ಬೇಕು. ಇದೆಲ್ಲವನ್ನು ಶನಿ ಪ್ರತಿನಿಧಿಸುವಂಥವನು. ಹಾಗಾಗಿ ಈ ಒಂದು ದಿಕ್ಕನ್ನು ವಿಶೇಷವಾಗಿ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಇನ್ನು ಯಾರ ಮನೆಯಲ್ಲಿ ದಕ್ಷಿಣದಲ್ಲಿ ದೇವರ ಮನೆ ಇರುತ್ತೆ, ಆ ಮನೆಯಲ್ಲಿ ಶುಭ ಕಾರ್ಯಗಳು ನಡೀಲಿಕ್ಕೆ ಹರಸಾಹಸ ಪಡಬೇಕಾಗತ್ತೆ. ಇನ್ನು ದಕ್ಷಿಣ ಮತ್ತು ದಕ್ಷಿಣ ನೈಋತ್ಯ ಈ ಪೂಜೆ ಮಾಡುವಂಥದ್ದು ದಾರಿದ್ರ್ಯಕ್ಕೆ ಕಾರಣವಾಗುತ್ತೆ. ಆ ಮನೆಯಲ್ಲಿ ದುಃಖಗಳು ಜಾಸ್ತಿ ಆಗುತ್ತೆ, ಶುಭ ಕಾರ್ಯಗಳು ನಡೀಲಿಕ್ಕೆ ಕಷ್ಟವಾಗುತ್ತೆ. ಹಾಗಾಗಿನೇ ಆ ಕುಟುಂಬಸ್ಥರು ಕೂಡ ಕಷ್ಟ ಕಾರ್ಪಣ್ಯಗಳನ್ನು ಪ್ರತಿದಿನ ಅನುಭವಿಸ್ತಾ ಇರ್ತಾರೆ. ಆದ್ದರಿಂದಲೇ ಈ ದಕ್ಷಿಣ ಮತ್ತು ದಕ್ಷಿಣ ನೈಋತ್ಯ ದಿಕ್ಕಿನ ಪೂಜೆ ಸರ್ವಥಾ ಸಾಧುವಲ್ಲ. ಈ ವಿಳಂಬ ಆಗ್ತಾ ಇರುವಂಥ ಮದುವೆ ಪೋಷಕರಿಗೆ ತುಂಬ ಚಿಂತೆಯನ್ನು ಉಂಟು ಮಾಡ್ತಾ ಇರುತ್ತೆ. ಹಾಗಾಗಿ ಇಂತಹ ವಿಳಂಬ ಮದುವೆಗೆ ಅಥವಾ ವಿವಾಹಕ್ಕೆ ಯಾವ ಯಾವ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಬೇಕು ಅನ್ನುವಂಥದ್ದನ್ನು ಶಾಸ್ತ್ರೀಯವಾಗಿ ನೋಡೋದಾದರೆ, ಇಲ್ಲಿ ಹುಡುಗಿಯ ಮದುವೆ ಏನಾದರೂ ವಿಳಂಬ ಆಗ್ತಾ ಇದ್ದರೆ ಸತತವಾಗಿ 16 ಸೋಮವಾರ ಉಪವಾಸ ಇದ್ದು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಬೇಕು. ಇದು ಸೋಮವಾರ ವ್ರತವನ್ನು ಆಚರಣೆ ಮಾಡಬೇಕು. ಮತ್ತು ಶಿವ ಹಾಗೂ ಪಾರ್ವತಿಯರ ಮಧ್ಯೆ ಗಂಟು ಕಟ್ಟಿ ಶೀಘ್ರದಲ್ಲಿ ಮದುವೆಗಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಇದು ಬಹಳ ಬೇಗ ಫಲವನ್ನು ಕೊಡುತ್ತೆ. ಇನ್ನು ಮದುವೆಗೆ ಬಂದಂತಹ ಹುಡುಗಿಯರು ಶೀಘ್ರ ಮದುವೆ ಆಗಬೇಕು ಅಂತ ಹೇಳಿದ್ರೆ, ಓಂ ಕಾತ್ಯಾಯಿನಿ ಮಹಾಭಾಗೆ ಮಹಾಯೋಗಿನ್ಯೇ ಆದೀಶ್ವರೀಂ ನಂದ ಗೋಪ ಸುತಂ ದೇವಿ ಪತೀಯಂ ಮೇ ಕುರುತೆ ನಮಃ ಅನ್ನುವಂಥ ಮಂತ್ರವನ್ನು ಪಠಣ ಮಾಡಬೇಕು. ಇದರಿಂದ ವಿವಾಹ ಕಂಕಣ ಭಾಗ್ಯ ಬಹಳ ಬೇಗ ಕೂಡಿ ಬರುತ್ತೆ. ಇನ್ನು ಮದುವೆಯಾಗಲು ಬಯಸುವಂತಹ ಕನ್ಯೆ ನಿಯಮಿತವಾಗಿ ಹಸುವಿಗೆ ಗೋಗ್ರಾಸವನ್ನು ಕೊಡಬೇಕು, ಹಸಿರು ಹುಲ್ಲನ್ನು ಕೊಡಬೇಕು. ಇದರಿಂದ ವಿಶೇಷವಾಗಿ ಗೋವುಗಳ ಆಶೀರ್ವಾದ ಸಿಕ್ಕಿ ಮದುವೆ ಸಕಾಲಕ್ಕೆ ಒದಗಿ ಬರುತ್ತೆ. ಇನ್ನು ಶುಭ ಮುಹೂರ್ತದಲ್ಲಿ ಬಾಳೆಯ ಗಿಡದ ಬೇರನ್ನು ಅರ್ಚಕರ ಸಲಹೆಯಂತೆ ತಂದು ಅದನ್ನು ಪೂಜಿಸುವಂಥ ಒಂದು ಕ್ರಮವನ್ನು ಅನುಸರಣೆ ಮಾಡಬೇಕು. ಅದರಲ್ಲಿ ಒಂದು ಶಕ್ತಿಯನ್ನು ತುಂಬಿ ನಂತರ ಅದನ್ನು ಸುರಕ್ಷಿತವಾದ ಹಳದಿ ಬಟ್ಟೆಯಲ್ಲಿ ಕಟ್ಟಿಡಬೇಕು. ಇದು ಕೂಡ ಶೀಘ್ರ ವಿವಾಹಕ್ಕೆ ಮಾಡುವಂಥ ಒಂದು ಪರಿಹಾರ. ಇನ್ನು ಹುಡುಗಿಯರ ಮದುವೆಯಲ್ಲಿ ವಿಳಂಬ ಆದರೆ ಶಿವಲಿಂಗ ಇರುವಂಥ ಒಂದು ಲಾಕೆಟನ್ನು ಧರಿಸ್ಕೊಳ್ಬೇಕು. ಇದರಿಂದ ಇಷ್ಟಪಡುವಂತಹ ವ್ಯಕ್ತಿಯನ್ನು ತನ್ನತ್ತ ಆಕರ್ಷಿಸ್ಬೋದು. ಹಾಗೆ ಅಂಥವ್ರನ್ನ ವಿವಾಹ ಆಗಲಿಕ್ಕೆ ದಾರಿ ಸುಗಮವಾಗುತ್ತೆ. ಇನ್ನು ಗುರುವಾರದ ದಿನ ವಿಶೇಷವಾಗಿ 7 ವಿಳ್ಯೆದೆಲೆ ಇದನ್ನು ತಂದು ಹಳದಿ ಬಟ್ಟೆಯಲ್ಲಿ ಇಟ್ಟು 7 ಜನಿವಾರವನ್ನು, 7 ತುಂಡು ಅರಿಶಿನವನ್ನು, 7 ತುಂಡು ಬೆಲ್ಲವನ್ನು, 7 ಹಳದಿ ಹೂಗಳನ್ನು, 7 ಹಿತ್ತಾಳೆಯ ತುಂಡುಗಳನ್ನು, ಹಾಗೆ ಒಂದು ಮುಷ್ಟಿಯಷ್ಟು ಬೇಳೆಯನ್ನು ಹಾಕಿ ಮಹಾಗೌರಿಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ನಂತರ ಈ ಒಂದು ಗಂಟನ್ನು ಮನೆಯಲ್ಲಿರಿಸಿ ಮದುವೆಯಾದ ನಂತರ ಆ ಗಂಟನ್ನು ನೀರಿನಲ್ಲಿ ಪ್ರವಹಿಸಬೇಕು. ಇದನ್ನು ಮಾಡೋದರಿಂದ ಬಹಳ ಶೀಘ್ರವಾಗಿ ವಿವಾಹ ಪ್ರಾಪ್ತಿಯಾಗುತ್ತೆ. ಇನ್ನು ರಾಹು ದೋಷ ಇರುವಂಥವ್ರಿಗೆ ವಿವಾಹ ತಡ ಆಗ್ತಾ ಇದ್ದರೆ ಅಂಥವರು ದುರ್ಗಾದೇವಿಯನ್ನು ಪೂಜೆ ಮಾಡಬೇಕು. ಮದುವೆಯಲ್ಲಿರುವಂಥ ಎಲ್ಲ ಅಡಚಣೆಗಳು ಕೂಡ ಇದರಿಂದ ದೂರವಾಗುತ್ತೆ. ಇನ್ನು ವಿಶೇಷವಾಗಿ ಕೆಲವು ದೇವಾಲಯಗಳಲ್ಲಿ ದೇವತೆಗಳು ಹಾಗೆ ಅವರ ಪತ್ನಿಯರು ಇರುವಂಥ ಒಂದು ಪ್ರತಿಷ್ಠಾಪನೆ ಆಗಿರುವಂಥ ದೇವಾಲಯಗಳಿರುತ್ತೆ. ಅಲ್ಲಿ ನವಗ್ರಹಗಳನ್ನು ಪೂಜಿಸೋದ್ರಿಂದ ವಿಳಂಬವಾದ ಮದುವೆ ಶೀಘ್ರವಾಗಿ ನೆರವೇರುತ್ತೆ. ಇನ್ನು ತಡವಾಗಿ ಆಗುವಂಥ ಮದುವೆಗೆ ಇನ್ನೊಂದು ಪರಿಹಾರ ಅಂತ ಹೇಳಿದ್ರೆ, ಬಡವರಿಗೆ ಅವರ ಮದುವೆಗೆ ಆರ್ಥಿಕ ಸಹಾಯವನ್ನು ಮಾಡಿದ್ರೆ ನಿಮ್ಮ ಮಕ್ಕಳ ಮದುವೆ ಬಹಳ ಶೀಘ್ರವಾಗಿ ನೆರವೇರುತ್ತೆ. ಹಾಗಾಗಿ ಮತ್ತೊಬ್ಬರ ವಿವಾಹಕ್ಕೆ ಪೂರಕವಾದ ಕೆಲಸವನ್ನು ಮಾಡುವಂಥದ್ದು, ವಿವಾಹಕ್ಕೆ ಬೇಕಾದಂಥ ಒಂದು ಸಹಾಯವನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಮದುವೆಯಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಇದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಇನ್ನೊಂದು ಸುಲಭ ಮಾರ್ಗ ಅಂತ ಹೇಳಿದ್ರೆ ತುಳಸಿ ವಿವಾಹವನ್ನು ಏರ್ಪಡಿಸುವಂಥದ್ದು. ಹಾಗೆ ಈ ಬೇವಿನ ಮರದ ಕೆಳಗೆ ಸ್ಥಾಪಿಸಿರುವಂಥ ಗಣಪತಿಗೆ ಪಂಚದೀಪಗಳನ್ನು
ಅಂದರೆ ಮಣ್ಣಿನ ಹಣತೆಗಳನ್ನು ಬೆಳಗಿಸಿ ಅರಿಶಿನ ಹಾಲಿನಿಂದ ಅಭಿಷೇಕವನ್ನು ಮಾಡಿದ್ರೆ, ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಉತ್ತಮ ಸಂಗಾತಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಬಹಳ ಬೇಗ ವಿವಾಹ ಕೂಡಿ ಬರುತ್ತೆ. ಇನ್ನು ಕೆಲವರಿಗೆ 25ರಿಂದ 30 ವರ್ಷಗಳ ಈ ಅವಧಿ ಏನಿದೆ, ಅಲ್ಲಿ ವಿವಾಹ ವಿಳಂಬ ಆಗಿದ್ದು ಜೀವನದಲ್ಲಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಅಂಥವರು ಪ್ರತಿ ಗುರುವಾರ ಹಳದಿ ಬಟ್ಟೆಯಲ್ಲಿ ಕಾಣಿಸ್ಕೊಳ್ಬೇಕು, ಅಂದರೆ ಹಳದಿ ವಸ್ತ್ರವನ್ನು ಧರಿಸ್ಕೊಳ್ಬೇಕು. ಜೊತೆಗೆ ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಹಾಲು ಮತ್ತು ನೀರಿನಿಂದ ಅಭಿಷೇಕವನ್ನು ಮಾಡಿಸ್ಬೇಕು. ಇದರೊಂದಿಗೆ ಶೀಘ್ರ ವಿವಾಹಕ್ಕಾಗಿ ಓಂ ಪಾರ್ವತಿ ಪತೆಯೇ ನಮಃ ಅನ್ನುವಂಥ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕು. ಇದನ್ನು 9 ಗುರುವಾರಗಳವರೆಗೆ ಈ ಪರಿಹಾರವನ್ನು ಮಾಡಿದ್ರೆ ಖಂಡಿತ ವಿವಾಹ ನೆರವೇರುತ್ತೆ. ಇನ್ನು 31ರಿಂದ 35ನೇ ವಯಸ್ಸಿನ ಹುಡುಗ ಆಗಲಿ ಹುಡುಗಿ ಆಗಲಿ ಮದುವೆ ಆಗದೇ ಇದ್ದರೆ ಅಂಥವರು ತಮ್ಮ ಮನೆಯ ಹೊರಗೆ ಬಾಳೆ ಗಿಡವನ್ನು ನೆಡಬೇಕು. ಬಾಳೆಯ ಗಿಡಕ್ಕೆ ನೀರೆರೆದು ಪೋಷಿಸಬೇಕು. ಇನ್ನು ಗುರುವಾರದ ದಿನದಂದು ಉಪ್ಪನ್ನು ಸೇವಿಸಬಾರದು ಅವರು. ಇನ್ನು ವಿಷ್ಣುವಿನ ವಿಗ್ರಹ ಅಥವಾ ವಿಷ್ಣುವಿನ ಫೋಟೋ ಮುಂದೆ ಕುಳಿತು ಓಂ ಬೃಹಸ್ಪತಿಯೇ ನಮಃ ಅನ್ನುವಂಥ ಮಂತ್ರವನ್ನು ಕನಿಷ್ಠ 300 ಬಾರಿ ಪಠಣ ಮಾಡಿಕೊಳ್ಬೇಕು. ಇನ್ನು ಮದುವೆಯಲ್ಲಿರುವಂಥ ವಿಳಂಬವನ್ನು ತಪ್ಪಿಸಲಿಕ್ಕೆ ಹುಡುಗಿಯರು 43 ದಿನಗಳ ಕಾಲ ಅಶ್ವತ್ಥ ವೃಕ್ಷಕ್ಕೆ ನೀರನ್ನು ಹಾಕಬೇಕು. ಶುದ್ಧ ತುಪ್ಪದ ದೀಪವನ್ನು ಬೆಳಗಿಸಬೇಕು. ಭಾನುವಾರ ಮತ್ತು ಈ ಋತುಚಕ್ರದ ಸಮಯದಲ್ಲಿ ಇದನ್ನು ಮಾಡಬಾರ್ದು. ಹಾಗೆ ನಿಷ್ಠೆಯಿಂದ ನಂಬಿಕೆಯಿಂದ ಇದನ್ನು ಅನುಸರಣೆ ಮಾಡಬೇಕು. ಇನ್ನು ಕೆಲವರ ಮದುವೆಯಲ್ಲಿ ವಿಳಂಬ ಆಗುತ್ತೆ ಅಥವಾ ನೋಡಿರುವಂಥ ಹುಡುಗ ಹುಡುಗಿ ಕ್ಯಾನ್ಸಲ್ ಆಗ್ತಾ ಇರುತ್ತೆ. ಇಂಥವರು ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಅರಿಶಿನವನ್ನು ಬೆರೆಸ್ಕೊಂಡು ಸ್ನಾನವನ್ನು ಮಾಡಬೇಕು. ನಂತರ ಹಣೆಯ ಮೇಲೆ ಅರಿಶಿನದ ತಿಲಕವನ್ನು ಇಟ್ಕೊಳ್ಬೇಕು. ಇದು ಬಹಳ ಪವರ್ಫುಲ್ ಆಗಿರುವಂಥ ಒಂದು ಪರಿಹಾರ. ಇದರಿಂದ ಮದುವೆ ವಿಳಂಬ ಆಗುವಂಥದ್ದು ತಪ್ಪತ್ತೆ. ಇನ್ನು ಹುಡುಗಿ ಮದುವೆ ಏನಾದರೂ ವಿಳಂಬ ಆಗ್ತಾ ಇದ್ದರೆ ಮದುವೆಯ ಮಾತುಕತೆ ಸಮಯದಲ್ಲಿ ಹುಡುಗಿ ಹೊಸ ಬಟ್ಟೆಯನ್ನು ಧರಿಸಬೇಕು. ಇದನ್ನು ನೋಡಿಕೊಳ್ಬೇಕು. ಇನ್ನು ಆ ಮನೆಯಲ್ಲಿ ವರನ ಪ್ರಸ್ತಾಪವೇ ಬರದೇ ಇರುವಂಥ ಸಂದರ್ಭದಲ್ಲಿ ಗುರುವಾರ ಹಳದಿ ಬಟ್ಟೆ ಮತ್ತು ಶುಕ್ರವಾರದ ದಿನ ಬಿಳಿಯ ವಸ್ತ್ರ ಇದನ್ನು ಧರಿಸುವಂತೆ ನೋಡಿಕೊಳ್ಬೇಕು. ಹಾಗಾಗಿ ಇಂಥ ಒಂದು ಕ್ರಮವನ್ನು 4 ವಾರಗಳ ಕಾಲ ಅನುಸರಣೆ ಮಾಡಿದ್ರೆ ವರನ ಪ್ರಸ್ತಾಪವೂ ಬರುತ್ತೆ, ವಿವಾಹವೂ ಕೂಡ ಬೇಗ ನಿರ್ಧಾರಿತವಾಗುತ್ತೆ. ಇನ್ನು ಹುಡುಗನ್ನು ನೋಡಿದ್ರಿ ಅಥವಾ ಹುಡುಗಿಯನ್ನು ನೋಡಿದ್ರಿ, ಅಲ್ಲಿ ಮದುವೆಯ ಅಂತಿಮ ಹಂತಕ್ಕೆ ಅದು ಬಂತು ಅಂತ ಹೇಳಿದ್ರೆ ಪದೇ ಪದೇ ವಿವಾಹದ ಪ್ರಸ್ತಾಪಗಳು ಮುರಿಯುತ್ತಾ ಇರುತ್ತೆ. ಮಾತುಕತೆ ನಡೆಯುವಂಥ ಸಂದರ್ಭದಲ್ಲಿ ಮನಸ್ತಾಪಗಳಾಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಮನೆಯನ್ನು ಪ್ರವೇಶ ಮಾಡುವ ಮೊದಲು ಚಪ್ಪಲಿಗಳನ್ನು ಸೂಕ್ತ ಸ್ಥಳದಲ್ಲಿ ಬಿಡಬೇಕು. ಅದನ್ನು ಈಶಾನ್ಯ ಮೂಲೆಯಲ್ಲಾಗಲಿ ಪೂರ್ವ ದಿಕ್ಕಿನಲ್ಲಾಗಲಿ ಅಥವಾ ಉತ್ತರ ದಿಕ್ಕಿನಲ್ಲಾಗಲಿ ಬಿಡಬಾರ್ದು. ಇದನ್ನು ಅನುಸರಣೆ ಮಾಡೋದರಿಂದ ಮುರಿದು ಬೀಳ್ತಾ ಇದ್ದಂತಹ ಪ್ರಸ್ತಾಪಗಳು ವಿಶೇಷವಾಗಿ ಫಲವನ್ನು ಕೊಡುತ್ತೆ. ಹಾಗಾಗಿ ಬಂಧುಗಳೇ, ಇವೆಲ್ಲವೂ ಕೂಡ ನಮ್ಮ ಹಿರಿಯರು ಅನುಸರಣೆ ಮಾಡ್ತಾ ಇದ್ದಂತಹ ಒಂದು ಕ್ರಮ. ಹಾಗಾಗಿನೇ ಹಿಂದೆ ಸಕಾಲಕ್ಕೆ ಮದುವೆಗಳಾಗ್ತಾ ಇತ್ತು. ಅಲ್ಲಿ ಯಾರೂ ಕೂಡ ಪ್ರೀತಿಯನ್ನು ಅರಸಿ ಮನೆಯಿಂದ ಹೊರಗೆ ಹೋಗ್ತಾ ಇರಲಿಲ್ಲ. ಅಂತರ್ಜಾತೀಯ ವಿವಾಹಗಳು ಕೂಡ ಆಗ್ತಾ ಇರಲಿಲ್ಲ. ಪ್ರೇಮ ವಿವಾಹಗಳು ಕೂಡ ಜರುಗ್ತಾ ಇರಲಿಲ್ಲ. ಯಾಕೆಂದರೆ ಸೂಕ್ತ ಸಮಯದಲ್ಲಿ ಅವರಿಗೆ ವಿವಾಹವನ್ನು ಏರ್ಪಡಿಸ್ಬಿಡ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಲಮಾನಕ್ಕೆ ಅನುಗುಣವಾಗಿ ವಿದ್ಯಾಭ್ಯಾಸ ಮುಗಿಲಿ, ವಿದ್ಯಾಭ್ಯಾಸದ ನಂತರ 1-2 ವರ್ಷಗಳ ಕಾಲ ಕೆಲಸ ಮಾಡಲಿ, ಅಥವಾ ಮನೆಯಲ್ಲಿ ಏನೋ ಇನ್ನೊಂದು ಗುರುತರವಾದಂತಹ ಕೆಲಸ ಇದೆ, ಅದು ಮುಗಿದ ನಂತರ ಇವರ ವಿವಾಹ ಮಾಡೋಣ ಇತ್ಯಾದಿ ಕಾರಣಗಳಿಗಾಗಿ ವಿವಾಹವನ್ನು ಮುಂದೂಡ್ತಾ ಇರುವಂಥದ್ದು ಕಂಡುಬರ್ತಾ ಇದೆ. ಇದು ಕೆಲವು ಅನರ್ಥಗಳಿಗೂ ಕೂಡ ಕಾರಣವಾಗುತ್ತೆ. ತಡವಾಗಿ ವಿವಾಹ ಆದರೆ ಪತಿ ಪತ್ನಿಯರಲ್ಲಿ ಹೊಂದಾಣಿಕೆ ಇರಲ್ಲ, ಹುಟ್ಟುವಂತಹ ಮಕ್ಕಳು ಆರೋಗ್ಯಯುತವಾಗಿರಲ್ಲ, ಹಾಗೆ ಸಂತಾನರಹಿತವಾದಂತಹ ಜೀವನವನ್ನು ಕೂಡ ಕೆಲವರು ಮಾಡಬೇಕಾಗತ್ತೆ. ಇನ್ನು ತಡವಾಗಿ ವಿವಾಹ ಆಗುವಂಥ ದಂಪತಿಗಳಿಗೆ ಅವರದ್ದೇ ಆದಂತಹ ಕೆಲವೊಂದು ಸಮಸ್ಯೆಗಳಿರುತ್ತೆ. ಅದನ್ನು ನಾವು ಮುಂದೆ ನೋಡೋಣ. ಯಾರಿಗೆ 35 ವರ್ಷ ದಾಟಿದ ನಂತರದಲ್ಲಿ ವಿವಾಹ ಆಗುತ್ತೆ ಅಂಥವರು ಪಡುವಂಥ ಕಷ್ಟಗಳು ಏನೇನು, ಯಾವ ರೀತಿಯ ಪರಿಹಾರಗಳಿರುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ನೋಡೋಣ. ಹಾಗಾಗಿ ಬಂಧುಗಳೇ, ಮನೆಯಲ್ಲಿ ಯಾರಾದರೂ ಮದುವೆಯ ವಯಸ್ಸಿನ ಮಗ ಇರಲಿ ಮಗಳಿರಲಿ ಅಥವಾ ಮನೆಯಲ್ಲಿ ಯಾರೇ ಸಂಬಂಧಿಕರಿದ್ದರೂ ಕೂಡ ಅವರ ವಿವಾಹ ಸೂಕ್ತ ಸಮಯದಲ್ಲಿ ಆಗಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಹೇಳಿರುವಂತಹ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡ್ತಾ ಇರಿ. ಖಂಡಿತ ಒಳ್ಳೆಯ ಫಲ ಸಿಕ್ಕತ್ತೆ, ವಿವಾಹ ಭಾಗ್ಯ ಕೂಡಿ ಬರುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ
ಈ ಹಣಕಾಸಿನ ತೊಂದರೆಗಳಿರಲಿ ಅಥವಾ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಆಗುವಂಥ ಅಡಚಣೆಗಳಿರಲಿ ಅವು ನಿವಾರಣೆಯಾಗುತ್ತೆ. ಹಾಗಾಗಿನೇ ಕೆಲಸ ಮಾಡಲಿಕ್ಕೆ ಉತ್ತಮವಾದಂಥ ಒಂದು ವಾತಾವರಣ ಇದೆ. ಆದರೆ ಮನಸ್ಸು ಬೇಕಷ್ಟೇ. ಆ ವಿಲ್ ಪವರ್ ಇದ್ದರೆ ಈ ದಿನ ಎಂಥ ಕೆಲಸಗಳನ್ನು ಕೂಡ ಸಾಧನೆ ಮಾಡುವಂಥ ಒಂದು ಸಾಧಕನ ತಾಕತ್ತು ನಿಮ್ಮಲ್ಲಿರುತ್ತೆ ಈ ದಿನ. ಹಾಗೆ ಈ ದಿನ ಮನೆಯ ಹೊರಗಿನ ವಾತಾವರಣ ಕೂಡ ತುಂಬ ಶಾಂತಿಯುತವಾಗಿರುತ್ತೆ. ಹಾಗಾಗಿನೇ ಯಾರಾದರೂ ಅಚೀವ್ ಮಾಡಬೇಕು ಅನ್ನೋಂಥವ್ರಿಗೆ ಈ ದಿನ ಪ್ರಶಸ್ತವಾಗಿದೆ. ಗುರುವಿನ ಮಾರ್ಗದರ್ಶನ ಇದೆ. ಹಾಗೆ ನಿಮಗೂ ಗೊತ್ತಿದೆ ಯಾವ ರೀತಿಯಲ್ಲಿ ಗುರಿಯನ್ನು ತಲುಪಬೇಕು ಅನ್ನುವಂಥ ವಿಚಾರ. ಹಾಗಾಗಿ ಪರಿಪೂರ್ಣ ಸಿದ್ಧತೆಯೊಂದಿಗೆ ಕೈಗೊಳ್ಳುವಂಥ ಒಂದು ಪ್ರಯಾಣ ಆಗಲಿ ಅಥವಾ ಒಂದು ಪೂರ್ವ ಸಿದ್ಧತೆಯ ಕಾರ್ಯವಾಗಲಿ ತುಂಬ ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಿಗೆ ತಾಳ್ಮೆಯಿಂದ ಕಾಯಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಸಮಯವನ್ನೇ ಆಧರಿಸಿ ಕೆಲಸಗಳಾಗುವಂಥದ್ದು. ಅದಕ್ಕಾಗಿಯೇ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಸೀಸನ್ ಅಂತ ಹೇಳುವಂಥದ್ದು. ಯಾಕೆಂದರೆ ಅದರದ್ದೇ ಆದಂತಹ ಕಾಲ ಬರೋವರೆಗೆ ಕಾದಾಗ ಕೆಲಸಗಳು ಯಶಸ್ವಿಯಾಗುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಉತ್ತಮವಾದಂಥ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಅನುಕೂಲ ಇದೆ, ಬಡ್ತಿ ಇದೆ. ಜೊತೆಗೆ ಒಂದು ರೀತಿಯಲ್ಲಿ ಅಧಿಕಾರಿಗಳಿಂದ ಒಳ್ಳೆಯ ಮಾರ್ಗದರ್ಶನ ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ದೂರದ ಪ್ರದೇಶದಿಂದ ಆಗಮಿಸುವಂಥ ಬಂಧುಗಳಾಗಲಿ ಮಿತ್ರರಾಗಲಿ ನಿಮಗೆ ಸಿಹಿ ಸುದ್ದಿಯನ್ನು ತರ್ತಾರೆ. ಅವರ ಜೊತೆ ಇದ್ದಷ್ಟು ಕೂಡ ನಿಮಗೆ ಸಂತೋಷ ಇಮ್ಮಡಿಯಾಗಿರುತ್ತೆ. ಹಾಗೆ ಕೈಗೊಂಡ ಕೆಲಸ ಕಾರ್ಯಗಳು ಭಗವಂತನ ದಯೆಯಿಂದ ಸುಗಮವಾಗಿ ಸಾಗುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲವೊಂದು ಪ್ರಮುಖ ಕಾರ್ಯಗಳು ಮುಂದೂಡಲ್ಪಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕಾರಣಾಂತರಗಳಿಂದ ಕೆಲಸಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿಯೇ ಅದನ್ನು ಪೆಂಡಿಂಗ್ ಇಡುವಂಥದ್ದು. ಸುಲಭವಾಗಿ ಆಗುವಂಥ ಕಾರ್ಯಗಳನ್ನು ಆಯ್ಕೆ ಮಾಡ್ಕೊಳ್ತೀರಿ. ಅದು ನಿರೀಕ್ಷಿತ ರೀತಿಯಲ್ಲಿ ಫಲಿತಾಂಶವನ್ನು ಕೊಟ್ಟರೂ ಕೂಡ ತೃಪ್ತಿಯನ್ನು ಕೊಡಲ್ಲ ಈ ದಿನದಲ್ಲಿ. ಹಾಗಾಗಿ ಯಾವುದೇ ಕೆಲಸ ಮಾಡಿ, ಯಾವುದೇ ಒಂದು ಪ್ರಯತ್ನ ಮಾಡಿದ್ರೂ ಕೂಡ ನೀವು ಅಲ್ಪ ತೃಪ್ತಿಯನ್ನು ಪಡಬೇಕಾಗತ್ತೆ. ಪರಿಪೂರ್ಣವಾದಂಥ ಒಂದು ತೃಪ್ತಿ ಈ ದಿನ ನಿಮಗೆ ಸಿಕ್ಕಲ್ಲ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರ ವಹಿವಾಟುಗಳು ಸ್ವಲ್ಪ ನಿಧಾನವಾಗಿ ಸಾಗ್ತಾ ಇರುತ್ತೆ. ಇದು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಒಂದು ಸಂದರ್ಭ ಕೂಡ ಬರ್ಬೋದು. ಅಂತಹ ವೇಳೆ ನಿಮ್ಮ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ನಿಮ್ಮ ಒಂದು ಕೋಪದ ಮಿತಿಯನ್ನು ಮೀರಬೇಡಿ. ಅದನ್ನು ಮಾತ್ರ ನೀವು ಈ ದಿನ ಚೆನ್ನಾಗಿ ಜ್ಞಾಪಕದಲ್ಲಿಟ್ಕೊಳ್ಬೇಕು. ಇನ್ನು ಈ ದಿನದಲ್ಲಿ ಮನೆಯ ಹೊರಗೆ ಸ್ವಲ್ಪ ನಿರುತ್ಸಾಹದ ವಾತಾವರಣ ಇರುತ್ತೆ. ಕೆಲವು ಸ್ನೇಹಿತರಾಗಲಿ ಅಪರಿಚಿತ ವ್ಯಕ್ತಿಗಳಾಗಲಿ ಈ ದಿನ ನಿಮ್ಮನ್ನು ದಿಕ್ಕು ತಪ್ಪಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಜಾಗ್ರತೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿನೇ ಈ ದಿನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಶಕ್ತಿ ಸಾಮರ್ಥ್ಯ ಏನಿದೆ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಸಿದ್ಧರಾಗಬೇಕಾಗತ್ತೆ. ಹಾಗೆ ಅಡೆತಡೆಗಳು ನಿಮ್ಮ ಪ್ರಯಾಣದಲ್ಲಿ ಎದುರಾಗುವಂಥದ್ದು ಕೂಡ ಇರುತ್ತೆ. ಅಂಥದ್ದನ್ನು ಬಹಳ ವಿಶೇಷ ರೀತಿಯಲ್ಲಿ ನೀವು ನಿಭಾಯಿಸಬೇಕು. ಹಾಗೆ ನಿಮ್ಮ ಜೀವನದಲ್ಲಿ ಬಹಳ ಎಕ್ಸ್ಟ್ರೀಮ್ ಎಂಡ್ಸನ್ನು ನೋಡುವಂಥ ದಿನ ಇದು. ಕೆಲವು ಸಮಯ ಸೋಲಾಗ್ಬೋದು, ಕೆಲವು ಸಮಯ ಗೆಲುವು ಸಿಕ್ಬೋದು. ಹಾಗಾಗಿ ಒಂದು ಕೆಲಸದಲ್ಲಿ ಏನಾದರೂ ಸೋತ್ರೆ ಆ ಸೋಲನ್ನು ಹೃದಯ ದಾಳಕ್ಕೆ ಇಳಿಲಿಕ್ಕೆ ಬಿಡಬೇಡಿ. ಹಾಗೆ ಗೆಲುವನ್ನು ತಲೆಗೇರ್ಲಿಕ್ಕೂ ಕೂಡ ಬಿಡಬೇಡಿ. ಇದು ಚಾಣಕ್ಯ ಹೇಳಿರುವಂಥ ಮಾತು. ಹಾಗಾಗಿ ಸೋತೆ ಅಂತ ಹೇಳಿ ಹೃದಯಕ್ಕೆ ಇಳಿಸಿದ್ರೆ ಅಲ್ಲಿ ಚಿಂತೆ ನಿಮ್ಮನ್ನು ಕಾಡುತ್ತೆ. ಇನ್ನು ಗೆಲುವು ಸಿಕ್ತು ಅಂತ ಹೇಳಿದು ಅದನ್ನು ತಲೆಗೆ ತೆಗೆದುಕೊಂಡು ಹೋದರೆ ಅಲ್ಲಿ ನಿಮಗೆ ಒಂದು ಮೆರೆದಾಟ ಅಹಂ ಅನ್ನುವಂಥದ್ದು ತೂಗಾಡ್ತಾ ಇರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ನೀವು ನಿಯಂತ್ರಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಆದ್ದರಿಂದಲೇ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಸ್ವಲ್ಪ ಹಿನ್ನಡೆ ಇದೆ. ಕೈ ಹಾಕಿದಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗಲ್ಲ. ಇದು ಕೂಡ ಸ್ವಲ್ಪ ಬೇಸರಕ್ಕೆ ಕಾರಣವಾಗುತ್ತೆ. ಹಾಗೆ ನಿಮ್ಮಂತಹ ನೇರವಾಗಿ ಮಾತಾಡ್ತಿರಲ್ಲ ಅಂಥವ್ರಿಗೆ ಶತ್ರುಗಳು ಜಾಸ್ತಿ ಇರ್ತಾರೆ. ಸುಳ್ಳು ಹೇಳುವಂಥವ್ರಿಗೆ ಮಿತ್ರರು ಜಾಸ್ತಿ. ಏಕೆಂದರೆ ಅಂಥ ಸುಳ್ಳಿನ ಪ್ರಪಂಚದಲ್ಲೇ ಅವರೆಲ್ಲ ಒಟ್ಟಾಗಿ ಬದುಕುವಂಥದ್ದು, ಒಗ್ಗಟ್ಟಾಗಿ ಪರಿಸ್ಥಿತಿಯನ್ನು ಎದುರಿಸುವಂಥವ್ರು ಅವರು. ಹಾಗಾಗಿ ಅವರಿಗೆ ಕಾಲ, ಸತ್ಯ ಹೇಳುವಂಥವ್ರಿಗೆ ಕಾಲ ಅಲ್ಲ ಅನ್ನುವಂಥದ್ದನ್ನು ನಮ್ಮ ದಾಸರು ಆ ಕಾಲದಲ್ಲೇ ಅದನ್ನು ಪ್ರಸ್ತುತಪಡಿಸಿದ್ದಾರೆ.
ಇನ್ನು ನಿಸ್ವಾರ್ಥ ಮನಸ್ಸಿರುವಂಥವ್ರಿಗೆ ನೋವು ಕೊಡುವಂಥ ಜನರೇ ಜಾಸ್ತಿ ಅನ್ನುವಂಥ ವಿಚಾರ ಚಾಣಕ್ಯ ಹೇಳುವಂಥದ್ದು. ಹಾಗಾಗಿನೇ ಈ ದಿನ ನಿಮ್ಮ ಮನಸ್ಸಿಗೂ ಕೂಡ ಏನೋ ಒಂದು ನೋವು, ಒಂದು ಬೇಸರ, ಅಸಮಾಧಾನ, ಅಶಾಂತಿ ಇರುವಂಥ ದಿನ ಇದು. ಇನ್ನು ಈ ಪ್ರಯಾಣದ ಸಂದರ್ಭದಲ್ಲಿ ಆಗುವಂಥ ಅವಘಡಗಳನ್ನು ನೀವು ತಡಿಬೇಕು. ಹಾಗಾಗಿ ಸ್ವಲ್ಪ ಕಾನ್ಷಿಯಸ್ ಆಗಿ ನಿಮ್ಮ ಪ್ರಯಾಣವನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ವೈಯಕ್ತಿಕ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಕುಟುಂಬಸ್ಥರ ಆರೋಗ್ಯದ ಕಡೆ ತೀವ್ರವಾದ ನಿಗಾ ಇಡುವಂಥದ್ದು, ಹಾಗೆ ಈ ಆಸ್ಪತ್ರೆ ಓಡಾಟ ಖರ್ಚು ಅಲ್ಪ ಸ್ವಲ್ಪ ಈ ದಿನ ಇರುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯಾಣ, ನಿಮ್ಮ ರೋಗದ ಬಾಧೆ ಇವೆರಡನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ. ಇನ್ನು ಉಳಿದ ವಿಚಾರಗಳು ಭಗವಂತನಿಗೆ ಬಿಟ್ಟುಬಿಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶಿವಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯ ಫಲ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾನೆ. 7ನೇ ಮನೆಯಲ್ಲಿ ಚಂದ್ರ ಇದ್ದರೆ ಸಂತೋಷ. ಹಾಗೆ ನಿಮ್ಮ ದಾಂಪತ್ಯ ಜೀವನ ಕೂಡ ಬಹಳ ಹೊಂದಾಣಿಕೆಯಿಂದ ಇರುತ್ತೆ, ಸಾಮರಸ್ಯದಿಂದ ಇರುತ್ತೆ. ಇನ್ನು ಬಹಳ ವಿಶೇಷವಾಗಿ ಈ ದಿನದಲ್ಲಿ ಉದ್ಯೋಗ ಮಾಡುವಂಥವ್ರಿಗೆ ಒಳ್ಳೆಯ ಅನುಕೂಲತೆಗಳು ಸಿಕ್ಕತ್ತೆ. ಉದ್ಯೋಗವನ್ನು ಹುಡುಕ್ತಾ ಇರೋವಂಥವ್ರಿಗೂ ಕೂಡ ಒಳ್ಳೆಯ ಮಾರ್ಗದರ್ಶನ ಈ ದಿನ ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ನಿಮ್ಮ ದುಡಿಮೆಗೆ ಯಾವುದೇ ರೀತಿಯ ಭಂಗಗಳು ಬಾಧೆಗಳು ಇರಲ್ಲ. ಅದು ನಿರಾತಂಕವಾಗಿ ನಡೆಯುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಸ್ನೇಹಿತರೊಂದಿಗೆ ಒಂದು ದೈವಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ಆಧ್ಯಾತ್ಮಿಕ ವಿಚಾರವಾಗಲಿ, ಧಾರ್ಮಿಕ ವಿಚಾರವಾಗಲಿ ಈ ದಿನ ನಿಮಗೆ ತುಂಬ ಇಷ್ಟವಾಗುವಂಥ ಸಬ್ಜೆಕ್ಟ್ ಅದು. ಹಾಗೆ ಈ ದಿನ ನೀವು ನಿರ್ಣಯವನ್ನು ಮಾಡಿದ್ರೆ ಎಂಥದ್ದನ್ನು ಆದರೂ ಕೂಡ ಮಾಡಿ ಮುಗಿಸುವಂಥ ಒಂದು ಶಕ್ತಿ ನಿಮ್ಮಲ್ಲಿದೆ, ತುಂಬ ಎನರ್ಜಿ ಇದೆ. ಆದರೆ ನೀವು ನಿರ್ಧಾರವನ್ನು ಮಾಡಬೇಕು, ಸಂಕಲ್ಪವನ್ನು ಮಾಡಿಕೊಂಡು ಮುಂದುವರಿಬೇಕು. ಆಗ ತುಂಬ ಯಶಸ್ವಿ ಜೀವನ ನಿಮ್ಮದಾಗಿರುತ್ತೆ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಹಾಗೆ ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಗರ್ಜಿಸುವಂಥ ದಿನ. ನಿಮ್ಮ ಒಂದು ವಿಚಾರಗಳಲ್ಲಿ ಯಾರು ಅಪಪ್ರಚಾರ ಮಾಡ್ತಾ ಇದ್ದಾರೋ ಅಂಥವರ ವಿರುದ್ಧ ನಿಮ್ಮ ಧ್ವನಿ ಎತ್ತುವಂತಹ ಒಂದು ದಿನ. ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ದಿನ ಕೂಡ. ಹಾಗಾಗಿನೇ ಈ ದಿನ ನಿಮ್ಮ ಪರವಾಗಿ ಕೆಲವು ತೀರ್ಮಾನಗಳು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಸಮಾಜದ ಪ್ರಮುಖ ವ್ಯಕ್ತಿಗಳ ಒಂದು ಸಂಸರ್ಗ ಉಂಟಾಗುವಂಥದ್ದು, ಅವರ ಜೊತೆ ಕಾಂಟ್ಯಾಕ್ಟ್ ಆಗಲಿ, ಅವರ ಒಂದು ಸಹಕಾರವನ್ನು ಬಯಸುವಂಥದ್ದಾಗಲಿ, ಒಟ್ಟಾರೆ ಅವರಿಂದ ನಿಮಗೆ ಸಹಾಯ ಮತ್ತು ಬೆಂಬಲ ಈ ದಿನ ವ್ಯಕ್ತವಾಗುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳ ವಿಸ್ತರಣೆ ಆಗುವಂಥ ಒಂದು ಸಾಧ್ಯತೆ ಕೂಡ ಇದೆ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಮನೆಯಲ್ಲಿ ಕೆಲವೊಂದು ಅಚ್ಚರಿಯ ಸಂಗತಿಗಳು ಜರುಗುವಂಥದ್ದು ಕೂಡ ಇದೆ. ತುಂಬ ಆಶ್ಚರ್ಯ, ತುಂಬ ಕ್ಯೂರಿಯಾಸಿಟಿ ಇರುವಂಥ ಸಂದರ್ಭದಲ್ಲಿ ಕೆಲವೊಂದು ಸಿಹಿ ಸುದ್ದಿಗಳನ್ನು ಕೇಳುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ನಿರ್ಣಾಯಕವಾದಂತಹ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಅದು ಫೈನಲ್ ಡಿಸಿಷನ್, ಅಂಥ ಒಂದು ಸಂದರ್ಭ ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ಈ ದಿನವೇ ಅಂತಹ ತೀರ್ಮಾನವನ್ನು ಮಾಡುವಂಥದ್ದು. ಹಾಗೆ ಈ ದಿನದಲ್ಲೇ ಕೆಲವೊಂದು ಹೊಸ ಕೆಲಸ ಕಾರ್ಯಗಳಿಗೆ ಕಮಿಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಒಟ್ಟಾರೆ ನಿಮಗೆ ಫಲಪ್ರದವಾದಂತಹ ದಿನ ಇದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ನೀವು ನಿಮ್ಮ ನೆಚ್ಚಿನ ಗುರುಗಳ ಆರಾಧನೆಯನ್ನು ಮಾಡಿ, ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ. ಗುರುನಾಮ ಸ್ಮರಣೆ ಒಳ್ಳೆಯ ಫಲವನ್ನು ನಿಮಗೆ ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇದ್ದಾನೆ. 5ನೇ ಸ್ಥಾನ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇದ್ದರೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಅಷ್ಟು ಆಸಕ್ತಿ ಇರಲ್ಲ, ಏನೋ ಒಂದು ನಿರಾಸಕ್ತಿ. ಜೊತೆಗೆ ಹಣಕಾಸಿನ ಪರಿಸ್ಥಿತಿಯೂ ಕೂಡ ಆಶಾದಾಯಕವಾಗಿಲ್ಲ. ಖರ್ಚು ವೆಚ್ಚಕ್ಕೆ ಬೇಕಾದಂಥ ಹಣವನ್ನು ಹೊಂದಿಸ್ಕೊಳ್ಳುವಂಥದ್ದೇ ಕಷ್ಟ. ಅದರಲ್ಲೂ ಈ ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕ್ಕೊಂಡಿರುವಂಥವ್ರಿಗೆ, ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುವಂಥವ್ರಿಗೆ ಈ ದಿನ ಸ್ವಲ್ಪ ಕಷ್ಟದ ದಿನ. ಯಾಕೆಂದರೆ ಸಮಯಕ್ಕೆ ಸರಿಯಾಗಿ ನಿಮಗೆ ಬೇಕಾದಂತಹ ಸಂಪನ್ಮೂಲಗಳು ವಿತರಣೆ ಆಗಲ್ಲ, ಸಂಪನ್ಮೂಲಗಳ ಕೊರತೆ. ಇದರಿಂದ ಅಂತಹ ಕೆಲಸಗಳನ್ನು ಮುಂದೂಡುವಂಥ ಒಂದು ತೀರ್ಮಾನ ಕೂಡ ಆಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ನೀವು ಹಾಕಿಕೊಂಡಂಥ ಯೋಜನೆಗಳು ಅಸ್ತವ್ಯಸ್ತದಲ್ಲೇ ಪೂರ್ಣ ಆಗುವಂಥದ್ದು.
ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಇದೆ. ಈ ಲಾಭಕ್ಕಿಂತ ಈ ದಿನ ಖರ್ಚು ಹೆಚ್ಚಾಗುವಂಥದ್ದು ಇದೆ. ಇನ್ನು ಮಕ್ಕಳ ಸಲುವಾಗಿ ಕೈಗೊಳ್ಳುವಂಥ ಕ್ರಮಗಳು ನಿರರ್ಥಕವಾಗಿಬಿಡುತ್ತೆ. ಯಾಕೆಂದರೆ ಮಕ್ಕಳ ಹಠ ಇರ್ಬೋದು, ಅವರ ಒಂದು ನಾನ್ ಕೋಆಪ್ರೇಷನ್ ಒಂದು ಪೊಸಿಷನ್ ಇರ್ಬೋದು, ಇಂಥದ್ದಕ್ಕಾಗಿ ಈ ದಿನ ಮನಸ್ಸು ತುಂಬ ಹೈರಾಣ ಆಗುವಂಥದ್ದು ಕೂಡ ಇದೆ. ಎಲ್ಲವನ್ನು ಈ ದಿನ ತಾಳ್ಮೆಯಿಂದ ನೀವು ಸಹಿಸ್ಕೊಡ್ಬೇಕಾಗತ್ತೆ. ಇನ್ನು ಯಾವುದೇ ರೀತಿಯ ಫಲಿತಾಂಶಗಳು ಕೊಟ್ಟರೂ ಕೂಡ ಅದು ಭಗವಂತ ನೀಡಿರುವಂಥ ಪಾಲಿಗೆ ಬಂದದ್ದು ಪಂಚಾಮೃತ, ಇದನ್ನು ನೀವು ಸ್ವೀಕಾರ ಮಾಡಬೇಕಾಗತ್ತೆ. ಹಾಗಾಗಿ ಯಾವುದೇ ಒಂದು ಬದಲಾವಣೆಯನ್ನು ಬಯಸದ ದಿನವಾಗಿ ಈ ದಿನ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗುರು ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಮನೆಯಲ್ಲಿ ಸ್ವಲ್ಪ ಆಸ್ತಿಗಾಗಿ ತಕರಾರುಗಳಾಗುವಂಥದ್ದು, ಭಿನ್ನಾಭಿಪ್ರಾಯಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಒಡ ಹುಟ್ಟಿದವರ ಜೊತೆಯಲ್ಲೇ ಈ ದಿನ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು, ಜೊತೆಗೆ ಈ ದಿನ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಕ್ಕೆ ಕೆಲವರ ಪ್ರತಿರೋಧ ಇರುವಂಥದ್ದು ಕೂಡ ಇದೆ. ಒಟ್ಟಾರೆ ಯಾವುದೇ ಕೆಲಸ ನಿಮಗೆ ಈ ದಿನ ಸ್ಮೂತಾಗಿ ಆಗಲ್ಲ, ಕಷ್ಟಪಡಲೇಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗೃತರಾಗಿರಬೇಕಾಗತ್ತೆ. ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಹಾಗೆ ಪ್ರಮುಖವಾದಂಥ ಕಾರ್ಯಕ್ರಮಗಳು ಏನೇ ಇದ್ದರೂ ಅದನ್ನು ಮುಂದಕ್ಕೆ ಹಾಕಿ ಈ ದಿನ ನಿಮ್ಮ ಸ್ವಂತದ ವಿಚಾರದ ಬಗ್ಗೆ ಕೆಲವು ಸಮಯವನ್ನು ಕೊಡಬೇಕಾಗತ್ತೆ. ಇನ್ನು ವೃತ್ತಿಪರವಾದಂಥ ವ್ಯವಹಾರಗಳು ಸಾಮಾನ್ಯವಾಗಿ ನಡೆಯುವಂಥದ್ದು. ಹಾಗಾಗಿ 6ಕ್ಕೆ 10 3ಕ್ಕೆ ಇಳಿಯಲ್ಲ ಅಂಥ ಒಂದು ಸಮಸ್ಥಿತಿಯಲ್ಲಿ ಈ ದಿನ ನಿಮ್ಮ ಜೀವನ ಇರುತ್ತೆ. ಹಾಗಾಗಿಯೇ ವ್ಯಾಪಾರದಿಂದ ವ್ಯವಹಾರದಿಂದ ಹೆಚ್ಚಿನ ಮಟ್ಟದ ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ. ಏನೇ ಬರಲಿ ಅದು ನಿಮಗೆ ಬೋನಸ್ ಇದ್ದ ಹಾಗೆ ಈ ದಿನ. ಇನ್ನು ಈ ದಿನದಲ್ಲಿ ನಿಮ್ಮ ಕಿರಿಕಿರಿಗಳನ್ನು ದೂರ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರನ್ನು ಚೆನ್ನಾಗಿ ನೋಡಿಕೊಳ್ಳಿ. ಅವರಿಗೆ ಬೇಕಾದಂಥ ಕೆಲವು ಸೌಕರ್ಯಗಳನ್ನು ಒದಗಿಸ್ಕೊಡುವಂಥದ್ದು, ಅಥವಾ ಅವರ ಕಷ್ಟ ಸುಖಗಳಲ್ಲಿ ನೀವು ಕೂಡ ಭಾಗಿಗಳಾಗುವಂಥ ಒಂದು ಗೆಸ್ಚರನ್ನು ಈ ದಿನ ತೋರಿಸ್ಬೇಕಾಗತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಒಳ್ಳೆಯದನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಕೆಲಸದಲ್ಲಿ ಉತ್ಸಾಹ ಇದೆ. ಏನೋ ಹೊಸ ಕೆಲಸವನ್ನು ಮಾಡಬೇಕು ಅನ್ನುವಂಥ ತುಡಿತ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನ ನಿಮಗೆ ಬೇಕಾದಂತಹ ಕೆಲವು ವೈಯಕ್ತಿಕ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ಹಾಗೆ ಖರೀದಿ ಪ್ರಕ್ರಿಯೆ ಸಮಯದಲ್ಲಿ ನಿಮಗೆ ಹೊಸದಾದ ಒಂದು ಜ್ಞಾನೋದಯ ಆಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ಒಂದು ಕಾರ್ಯ ಏನಿದೆ ಅವೆಲ್ಲವೂ ಕುತೂಹಲದಿಂದಲೇ ಪ್ರಾರಂಭ ಆಗುವಂಥದ್ದು ನಿಮಗೆ. ಹಾಗೆ ಈ ದಿನ ಭೂಮಿಗೆ ಸಂಬಂಧಪಟ್ಟಂತಹ ವಿವಾದಗಳು ಕಿರಿಕಿರಿಯನ್ನು ಉಂಟು ಮಾಡುವಂಥದ್ದು, ಅಂಥ ವಿವಾದಗಳಿಗಾಗಿ ಓಡಾಟ ಇರುತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಯಾರನ್ನೋ ನಂಬಿ ಮೋಸ ಹೋಗುವಂಥದ್ದು, ಅಥವಾ ಕೆಲವೊಂದು ಸಾಮಗ್ರಿಗಳಿಗೆ ಅತಿಯಾದ ಬೆಲೆಯನ್ನು ಕೊಟ್ಟು ಖರೀದಿ ಮಾಡುವಂಥದ್ದು. ಏಕೆಂದರೆ ಈ ಲೋಕಜ್ಞಾನ, ವ್ಯವಹಾರ ಜ್ಞಾನ ಸ್ವಲ್ಪ ಕಡಿಮೆ ಇರುತ್ತೆ. ಇದ್ದರೂ ಕೂಡ ಕೆಲವರು ನೆಗ್ಲೆಕ್ಟ್ ಮಾಡುವಂಥ ಸಾಧ್ಯತೆ ಇರೋದರಿಂದ ಭಾರಿ ನಷ್ಟವನ್ನು ಅನುಭವಿಸ್ತೀರಿ. ಅದಕ್ಕಾಗಿಯೇ ಈ ದಿನ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ನೆಮ್ಮದಿ ಈ ಕುಟುಂಬದಿಂದ ಕಡಿಮೆ ಇರುತ್ತೆ. ಹಾಗಾಗಿನೇ ಕುಟುಂಬಸ್ಥರ ಮಧ್ಯದಲ್ಲೇ ಸ್ವಲ್ಪ ತಂಟೆ ತಕರಾರುಗಳು ಇರುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಯಾವುದೇ ಕೆಲಸವನ್ನು ಮಾಡಲಿಕ್ಕೂ ಕೂಡ ಸ್ವಲ್ಪ ಸೋಮಾರಿತನ ಇರುತ್ತೆ. ಆಗಬೇಕಾದ ಕೆಲಸವನ್ನು ಬಿಟ್ಟು ಯಾವ ಕೆಲಸಕ್ಕೆ ನೀವು ಪ್ರಿಯಾರಿಟಿಯನ್ನು ಕೊಟ್ಟಿಲ್ಲ ಅಂಥದ್ದಕ್ಕೆ ವಿಶೇಷ ಗಮನವನ್ನು ಹರಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನ ಶ್ರಮದ ಹಾದಿಯಲ್ಲಿ ಯಾವತ್ತೂ ಕೂಡ ನೀವು ಮೌನವಾಗಿರಬೇಕು. ಯಾಕೆಂದರೆ ಶ್ರಮ ಪಡ್ತಾ ಇದ್ದೀರಿ. ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಆ ವಿಚಾರಗಳು ನಿಮಗೆ ಅನುಕೂಲವನ್ನು ತರುತ್ತೆ. ಅದೇ ರೀತಿ ಸಾಧನೆಯ ಹಾದಿಯಲ್ಲಿ ಯಾವತ್ತೂ ಕೂಡ ತಾಳ್ಮೆಯಿಂದ ಇರಬೇಕು. ಪೇಷನ್ಸನ್ನು ಕಳ್ಕೊಳ್ಬಾರ್ದು. ಇದೆರಡನ್ನು ಬಹಳ ಇಂಟ್ಯಾಕ್ಟಾಗಿ ನೀವು ನೋಡ್ಕೊಳ್ಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ
ಪ್ರಯತ್ನಗಳು ಬೇಕಾಗುತ್ತೆ, ಒತ್ತಡಗಳು ಜಾಸ್ತಿ ಇದೆ, ಎಲ್ಲೋ ಒಂದು ಕಡೆ ಡಿವಿಯೇಟ್ ಆಗಿರುವಂಥ ಸಂದರ್ಭ, ಅದನ್ನು ಮತ್ತೆ ಮರು ದಾರಿಗೆ ತಂದು ಪ್ರತಿಷ್ಠಾಪನೆ ಮಾಡುವಂಥ ಒಂದು ಗುರುತರವಾದ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಬೀಳುವಂತೆ ಕಾಣಿಸ್ತಾ ಇದೆ. ಹಾಗೆ ಈ ದಿನ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಫಲಿತಾಂಶಗಳು ಬರುವಂಥದ್ದು ನಿರೀಕ್ಷೆಯಲ್ಲಿ ಇರ್ತೀರಿ. ಇದರಿಂದಲೇ ಒಂದು ಆತಂಕ ಸೃಷ್ಟಿಯಾಗುವಂಥದ್ದು, ಒಂದು ಕಡೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಕೂಡ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ನೀವು ಬಹಳ ಧೈರ್ಯದಿಂದ ಇಂಥ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗತ್ತೆ. ಅದಕ್ಕಾಗಿಯೇ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳಿ. ಆ ಒಂದು ನಿಟ್ಟಿನಲ್ಲಿ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಆನಂದದ ದಿನ. ಏಕೆಂದರೆ ಉದ್ಯೋಗದಲ್ಲಿ ನಿಮ್ಮ ಗುರಿಗಳನ್ನು ಸಾಧನೆ ಮಾಡ್ತೀರಿ, ವ್ಯಾಪಾರದಲ್ಲಿ ನಿರೀಕ್ಷಿತ ಲಾಭವನ್ನು ಕಾಣ್ತೀರಿ. ಹಾಗಾಗಿನೇ ಈ ದಿನ ನಿಮ್ಮ ಸಂಗಾತಿಯ ಜೊತೆಯಲ್ಲಿ ವಿಶೇಷವಾದಂತಹ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಂಕಲ್ಪವನ್ನು ಮಾಡ್ಕೊಳ್ತೀರಿ. ದೇವಾಲಯ ದರ್ಶನ ಮಾಡ್ತೀರಿ. ಧಾರ್ಮಿಕ ವಿಚಾರಗಳಲ್ಲಿ, ಆಧ್ಯಾತ್ಮಿಕ ವಿಚಾರಗಳಲ್ಲಿ ಈ ದಿನ ಹೆಚ್ಚು ಪ್ರಖರತೆ ಇರುವಂಥ ದಿನ. ಗುರುಗಳ ಮಾರ್ಗದರ್ಶನ ವಿಶೇಷವಾಗಿ ಈ ದಿನ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಶ್ರಮಕ್ಕೆ ಮೀರಿದಂತಹ ಫಲಿತಾಂಶಗಳು ಕೂಡ ಸಿಕ್ಕತ್ತೆ. ಇದು ಕೂಡ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಆಗಿ ಇರುತ್ತೆ. ಹಾಗೆ ಈ ದಿನ ನಿರುದ್ಯೋಗಿಗಳಿಗೆ ನಿಮ್ಮ ಕನಸುಗಳು ನನಸಾಗುವಂಥ ದಿನ. ಏಕೆಂದರೆ ಎಲ್ಲೋ ಒಂದು ಕಡೆ ನಿಮ್ಮ ದಾರಿ ಸುಗಮವಾಗುತ್ತೆ. ಯಾರೋ ಗುರುಸ್ಥಾನದಲ್ಲಿ ಬಂದು ಮಾರ್ಗದರ್ಶನವನ್ನು ಮಾಡಿ ಮುನ್ನಡೆಸ್ತಾರೆ. ಅದೇ ರೀತಿ ನಿಮಗೆ ಪರಿಚಯ ಆಗಿರುವಂಥ ವ್ಯಕ್ತಿಗಳ್ಯಾರಿದ್ದಾರೆ ಅವರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ದಿನ ವೃತ್ತಿಪರವಾದಂಥ ವ್ಯವಹಾರಗಳಲ್ಲಿ ಒಳ್ಳೆಯ ಲಾಭ ಇದೆ. ಹಾಗೆ ಈ ಲಾಭದ ಒಂದು ಅಂಶವನ್ನು ನೀವು ಭವಿಷ್ಯತ್ತಿಗೆ ಉಳಿಸಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿನೇ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡೋದರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಅದ್ಭುತವಾದ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಸಾಧ್ಯವಾಗುತ್ತೆ. ಶ್ರಮ ಮಾಡಿ, ಹಾಗೆ ಒಂದು ವಿವೇಕದಿಂದ ಮುಂದಿನ ವಿಷನ್ನಿಂದ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಗುರುಗಳ ಸೇವೆ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಕೆಲವೊಂದು ಬಾಪ್ತುಗಳಿಂದ ಮನಸ್ಸಿಗೆ ತುಂಬ ಬೇಸರ ಆಗುತ್ತೆ. ಯಾವ ಕೆಲಸವನ್ನು ಹೇಗೆ ಆರಂಭ ಮಾಡಬೇಕು ಅನ್ನೋಂಥದ್ದೇ ನಿಮ್ಮ ಸ್ಟಾರ್ಟಿಂಗ್ ಟ್ರಬಲ್ ಈ ದಿನದಲ್ಲಿ. ಹಾಗಾಗಿ ಒಮ್ಮೆ ಆ ಕೆಲಸ ಟೇಫಾಕ್ ಆಗಿಬಿಟ್ರೆ ಎಲ್ಲ ಕೆಲಸಗಳನ್ನು ಬಹಳ ವಿಶೇಷ ರೀತಿಯಲ್ಲಿ ಮಾಡ್ತೀರಿ. ಇನ್ನು ಈ ದಿನ ನಿಮ್ಮ ವ್ಯವಹಾರಗಳು ನಿಧಾನವಾಗಿ ನಡೆಯುವಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ಆತುರಕ್ಕೆ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ. ನಿಧಾನವಾಗಿದ್ದರೆ ಮಾತ್ರ ಕೆಲಸಗಳನ್ನು ಮುಂದುವರಿಸಿ. ಇನ್ನು ಈ ದಿನ ನೀವು ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಶ್ರಮ ಹೆಚ್ಚಾಗುತ್ತೆ. ಬೇರೆಯ ದಿನಗಳಿಗೆ ಹೋಲಿಸಿದರೆ ಈ ದಿನ ಹೆಚ್ಚು ಶ್ರಮ ಪಡ್ತೀರಿ. ಹಾಗೆ ಕೆಲಸಗಳು ಕೂಡ ನಿಮ್ಮ ನಿರೀಕ್ಷೆಯಂತೆ ನಡೆಯಲ್ಲ. ಇದರಿಂದ ಕೆಲವು ಕಸಿವಿಸಿ ಆಗುವಂಥದ್ದು, ಕೆಲವಿಗೆ ದೈಹಿಕವಾದಂಥ ಬದಲಾವಣೆಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ದಿನ ಸ್ವಲ್ಪ ಮಟ್ಟಿಗೆ ನಿರುತ್ಸಾಹ ಇದ್ದಾಗ ಗುರುವಿನ ಪ್ರೇರೇಪಣೆ ನಿಮಗೆ ಉಂಟಾಗುತ್ತೆ, ಗುರುವಿನ ಮಾರ್ಗದರ್ಶನ ಸಿಕ್ಕತ್ತೆ. ಭಾಳ ವಿಶೇಷವಾಗಿ ಇದನ್ನು ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಾರ್ವತಿಯರ ದರ್ಶನ ಮಾಡಿ, ಹಾಗೆ ಶಿವನ ಪರಿವಾರ ದೇವತೆಗಳ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತುಂಬ ಅನುಕೂಲತೆ ಇರುವಂಥ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದೆ. ಚಂದ್ರ ಲಾಭಸ್ಥಾನದಲ್ಲಿದ್ದಾನೆ. ಹಾಗಾಗಿನೇ ನಿಮ್ಮ ಕೆಲಸಗಳಿಗೆ ಗುರುವಿನ ಮಾರ್ಗದರ್ಶನದ ಜೊತೆಗೆ ನಿಮ್ಮ ಅನುಭವದ ಮಾರ್ಗದರ್ಶನ ಕೂಡ ಈ ದಿನ ಇರುತ್ತೆ. ಹಾಗೆ ಈ ವೃತ್ತಿಪರವಾದಂತಹ ಉದ್ಯೋಗಗಳಲ್ಲಿ ನಿಮ್ಮ ಸೇವೆಗೆ ತಕ್ಕಂತೆ ಮನ್ನಣೆ ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿನೇ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡುವಂತಹ ಸಂದರ್ಭದಲ್ಲಿ ಒಂದೆರಡರಲ್ಲಿ ನಿಮಗೆ ಸಂಪೂರ್ಣವಾದಂತಹ ತೃಪ್ತಿ ಸಿಕ್ಕತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವೊಂದು ಸಮಸ್ಯೆಗಳಿದೆ, ಅದನ್ನು ನಿವಾರಣೆ ಮಾಡಿಕೊಳ್ಬೇಕಿದ್ರೆ ಈ ದಿನ ನೀವು ಆ ಸಮಸ್ಯೆಯ ಒಂದು ಮೂಲದಿಂದಲೇ ಅದರ ಒಂದು ಪರಿಹಾರಕ್ಕೆ ಪ್ರಯತ್ನವನ್ನು ಪಡಬೇಕಾಗತ್ತೆ. ಹಾಗೆ ಸಂಸಾರದ ಗುಟ್ಟು ವ್ಯಾಧಿರಟ್ಟು ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿದ್ದರೂ ಅದನ್ನು ಮನಸ್ಸಿನೊಳಗಿಟ್ಕೊಳ್ಳಿ, ಮನೆಯ ಒಳಗೆ ಇಟ್ಕೊಳ್ಳಿ. ಆದರೆ ಮನೆಯ ಹೊರಗೆ ಬಂದಾಗ ನೀವು
ನಿಮ್ಮತನವನ್ನು ತೋರಿಸುವಂಥದ್ದನ್ನು ಮರಿಬೇಡಿ. ವಿಶೇಷವಾಗಿ ನೀವು ಸ್ತ್ರೀಯರಿಗೆ ಕೊಡುವಂಥ ಗೌರವದ ಬಗ್ಗೆ 4 ಜನರಿಗೆ ತಿಳಿಬೇಕು. ಆ ರೀತಿಯ ಒಂದು ಕ್ರಮವನ್ನು ಅನುಸರಣೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಹೇಳ್ಕೊಳ್ಳಿ, ಜೊತೆಗೆ ಶಿವಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.